ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಹಾಗೂ ಜಗನ್ಮಾತೆಯ ಶ್ರೀಚರಣಾರವಿಂದಗಳದು. ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಗುರುನಾಥಾನಂದ ಅಪ್ಪವರ ಹಾಗೂ ಜಗದ್ಗುರು ಸದಾಶಿವಾನಂದ ಅಪ್ಪವರ ಶ್ರೀಚರಣಾರವಿಂದಗಳದು. ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಆರುಡ ಜ್ಯೋತಿ ಶಿವಪುತ್ರಪ್ಪದವರ ಹಾಗೂ ಎನ್ನ ಸದ್ಗುರುತ್ರಯರ ಶ್ರೀಚರಣಾರವಿಂದಗಳಲ್ಲಿ. ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವಾನಂದ ಅಪ್ಪವರ ಹಾಗೂ ಬಸವಾದಿ ಶಿವಶರಣರ ಶ್ರೀಚರಣಾರವಿಂದಗಳಲ್ಲಿ ಅನಂತ ದೀರ್ಘದಂಡವ ಪ್ರಣಾಮಗಳನ್ನು ಸಮರ್ಪಿಸಿ ಸಭೆಯಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಕೂಡ ವಂದಿಸಿ ಇಂದಿನ ನುಡಿಯಲ್ಲಿ ಏನು ವಿಷಯ ಪ್ರತಿಪಾದನೆ ಮಾಡ್ತಾ ಬಂತು ಅಂತ ಕೇಳಿದ್ರೆ, ಈ ಶರೀರದಲ್ಲಿ ಪಂಚಮಹಾಭೂತಗಳ ತತ್ವಗಳು ಹೇಗೆ ಅದಾವು ಅನ್ನೋದನ್ನ 5 ಪುಸ್ತಕಗಳಿಗೆ ಹೇಳ್ಕೊಂಡು ಬಂದಿದೆ. ಕಠಿಣಾಂಶವೇ ಭೂಮಿಯ ಅಂಶ, ದ್ರವಾಂಶವೇ ಜಲದ ಅಂಶ, ಆಮೇಲೆ ಉಷ್ಣಾಂಶವೇ ಅಗ್ನಿ ಅಂಶ ಅನ್ನುವಲ್ಲಿ ಹಲವಾರು ರೀತಿ ಹೇಳಿದರು. ಆಮೇಲೆ ಮನಸ್ಸಿಗೆ ಏನಪ್ಪಾ ಅಂತ ಕೇಳಿದ್ರೆ ಚಂಚಲತ್ವ ಮೊದಲು ಮಾಡಿಕೊಂಡು ಏನು ಹರಿದಾಡುವಿಕೆ ಅದಲ್ಲ, ಪಂಚ ಪ್ರಾಣವಾಯು, ಪಂಚ ಏನಪ್ಪಾ ಅಂದ್ರೆ ಉಪ ಪ್ರಾಣವಾಯು, ಆಮೇಲೆ 5 ಅದಾವ. ಆದ್ರೆ 4 ಅಂತಃಕರಣ 4 ವಾಯುಗಳಂತ ಹೇಳಿದಾರೆ. ವೈರಂಭ, ಮುಖ್ಯ, ಪ್ರಭಂಜನ, ಅಂತರ್ಯಾಮಿ ಅಂತ ಹೇಳ್ತೀವಿ. ಮಹಾಪ್ರಾಣ ಅಂತ ಒಂದದ. ಅದರ ಅಂತಃಕರಣ ಎಷ್ಟು ಗ್ರಹಣ ಮಾಡಿವೆ ಅಂದ್ರೆ 4 ಮಾಡಿವೆ: ಮನ, ಬುದ್ಧಿ, ಚಿತ್ತ, ಅಹಂಕಾರ. ಈ ರೀತಿಯಾದ ಇವು 15 ಪ್ರಾಣಗಳು ಏನ್ ಮಾಡ್ತಾವ ಅಂತ ಕೇಳಿದ್ರೆ, ಅಥವಾ 14 ಪ್ರಾಣಗಳು 14 ಇಂದ್ರಿಯಗಳಿಗೆ ಪ್ರಚೋದನೆ ಮಾಡುತ್ತವೆ ಅಂತ. ಪ್ರಾಣಾದಿ ಉಪವಾಯುಗಳು ಏನ್ ಮಾಡ್ತಾವ ಅಂದ್ರೆ ಕರ್ಮೇಂದ್ರಿಯಗಳಿಗೆ ಸಹಾಯಕ ಅದಾವ. ಇದಾವು ನಾಗಾದಿ ಕರ್ಮೇಂದ್ರಿಯಗಳು ಉಪವಾಯುಗಳು. ಪ್ರಾಣಾದಿ ವಾಯುಗಳು ಜ್ಞಾನೇಂದ್ರಿಯಗಳಿಗೆ ಸಹಾಯಕ ಅದಾವ. ವೈರಂಭಾದಿಗಳು ಅದಕ್ಕದಾವ ಮನಸ್ಸಿಗೆ ಮನಸ್ಸು ಮಾಡ್ಕೊಂಡು ಈ 4 ಅಂತಕ್ಕಂಥ ಸಹಾಯಕರು ಅನ್ನೋದನ್ನು ಹೇಳ್ಕೊಂಡು ಬಂದ್ರು. ಆಮೇಲೆ ಏನಪ್ಪಾ ಅಂತ ಕೇಳ್ತಾದ್ರೆ, ಈ ಸಂದರ್ಭಾನುಸಾರವಾಗಿ ಏನಪ್ಪಾ ಅಂದ್ರೆ ಇವು ಆಲಸ್ಯ ಮೊದಲಾದ ಉಂಟು ಮಾಡ್ತಾವ ಅಗ್ನಿ ಧರ್ಮ ಹೇಳಿದ್ರೆ, ವಾಯುನ ಧರ್ಮ ಹೇಳ್ಕೊಂಡ್ಬಂದ್ರು. ಆಮೇಲೆ ಆಕಾಶ ಏನ್ ಮಾಡ್ತದ ಅಂತ ಕೇಳಿದ್ರೆ ಅವಕಾಶವನ್ನು ಕೊಡುತ್ತಾನೆ. ಏನ್ ಮಾಡ್ತದ್ರಿ? ಅವಕಾಶವನ್ನು ಕೊಡುತ್ತದೆ ಅಂತ ಹೇಳ್ಕೊಂಡು ಬಂದ್ರು. ಈಗ ನಾನತ್ವವಾಗ್ಲಿಕ್ಕೆ ಕಾರಣ ಏನು ಅನ್ನೋದನ್ನ ಹೇಳ್ತಾ ಇದ್ದ. ಅಂದ್ರೆ ಉಪಾಧಿ ಒಂದೇ ಇದ್ದದ್ದು ಹೋಗಿ ನಾನಾ ಉಪಾಧಿ ಆದಾಗ ಜೀವನ ಕೂಡ ಏನಪ್ಪ ಅಂದ್ರೆ ನಾನಾ ಅಂತ ಸಿದ್ಧ ಆಗ್ತಾ ಇದ್ದಾನ ಅಂತ. ಹಮ್ಮು, ಮನೋ, ನಭ, ಹಮ್ಮು, ಮನೋ, ನಭ, ಮರುತಾದಿಕವು ನೆಮ್ಮಿ ಧರೆಯನು ಈತನವು ಫಲವು. ಏನಾಯ್ತು ಅಂದ್ರೆ ಹಮ್ಮು ಅಂದ್ರೆ ಅಹಂಕಾರ, ಮನೋ ಅಂದ್ರೆ ಮನಸ್ಸು, ನಭ ಅಂದ್ರೆ ಆಕಾಶ, ಮರುತ ಅಂದ್ರೆ ವಾಯು. ಇವು 4 ಏನ್ ಮಾಡ್ಯಾವಪ್ಪ ಅಂದ್ರೆ ಧರೆಯನು ನೆಮ್ಮಿ ಅಂದ್ರೆ ಪೃಥ್ವಿಯನ್ನ ಆಶ್ರಯ ಮಾಡಿಕೊಂಡು ಈ ತನು ಫಲವು. ಈ ಪೃಥ್ವಿಯನ್ನ ಆಶ್ರಯ ಮಾಡ್ಕೊಂಡಿದ್ದಾಗ ಈ ತನು ಏನಾಯ್ತು ಅಂದ್ರೆ ಹಲವು ರೀತಿಯಿಂದ ತಯಾರಾಯ್ತು, ಅಂದ್ರೆ ಹಲವು ಪ್ರಕಾರವಾಯ್ತು. ಅದರೊಳಗೆ ಆ ವಾರಿಗೆ ನಾನತ್ವ. ಈ ಹಲವು ತನದಿಂದ ಯುಕ್ತವಾದಂತಹ ಸ್ಥೂಲ ಶರೀರದಲ್ಲಿ ಅಥವಾ ಈ ಶರೀರದಲ್ಲಿ ನೀರಿಗೂ ಕೂಡ ಏನಾಯ್ತು ನಾನತ್ವ ಪ್ರಾಪ್ತವಾಯಿತು. ಅದರೊಳಗೆ ಅನಲಂಗೆಯು ನಾನತ್ವ. ಎದರೊಳಗ ಏನು ನೀರಿನೊಳಗ ಆ ಅನಲ ಅಂದ್ರೆ ಬೆಂಕಿಗೆ ಏನಾಯ್ತು ನಾನತ್ವ ತೋರಿತು. ಅದರೊಳಗೆ ಅನಿಲಂಗೆಯು ನಾನತ್ವ. ಯಾವಾಗ ಬೆಂಕಿ ನಾನತ್ವದಿಂದ ತೋರಿತು ಅದರೊಳಗೆ ಏನಾಯ್ತು ಅಂತ ಕೇಳಿದ್ರೆ ಅಂದ್ರ ಶರೀರದಲ್ಲಿ ವಾಯು ಕೂಡ ನಾನತ್ವದಿಂದ ತೋರಿತು. ಅದರೊಳಗೆ ಆಕಾಶವೇ ನಾನತ್ವ. ಅದರಾಗ ಆಕಾಶವು ಕೂಡ ನಾನತ್ವದಿಂದ ತೋರಿತು. ಅದರೊಳಗೆ ಹಮ್ಮಿಗೆ ನಾನತ್ವ, ಆ ಅಹಂಕಾರಕ್ಕೂ ನಾನತ್ವ ಬಂತು. ಅದರೊಳಗೆ ಮನಸ್ಸಿಗೆ ನಾನತ್ವ,
ತೋರುವವೋಲ್ ಅವುಗಳಲ್ಲಿ ನಾನತ್ವ ಹೇಗೆ ತೋರುತ್ತದೆಯೋ ನಿನಗೆಯೋ ನಾನತ್ವ ತೋರುತ್ತಿರುವುದು. ನೀನು ಏನಕ್ಕೆ ಅನ್ನಕತ್ತೆ ಅಂದ್ರೆ ಅನೇಕವಾಗಿ ಕಾಣ್ಲಿಕ್ಕತ್ತಿದೆ. ಒಬ್ಬದು ಇಬ್ಬರದಾರು ಒಬ್ಬನೇ ಇದ್ದು ಆ ಪೃಥ್ವ್ಯಾದಿಗಳು ನಾನತ್ವದಿಂದ ತೋರುವುದರಿಂದ ನಾನಾ ಉಪಾಧಿ ಮೂಲಕವಾಗಿ ನೀನು ಏನಾದೆ ಅಂತ ಕೇಳಿದ್ರೆ ನಾನಾ ಅಂತ ಹೇಳಿಸ್ಕೊಂಡೆ. ತೋರುವವೋಲ್ ನಿನಗೆಯೋ ನಾನತ್ವ ತೋರುತಂ ಇಪ್ಪದು ತಿಳಿಯದು ತತ್ವ ಇಳೆಗೆ ನಾನತ್ವದ ಬಗೆ ಎಂತು. ಇಳೆಗೆ ಅಂದ್ರೆ ಈ ಪೃಥ್ವಿಗೆ ನಾನತ್ವದ ಕಲ್ಪನೆಯ ಹೇಗೆ ಆಗಿರುವುದು ತಳೆದು ಬಹುತ್ವಂ ಖುಷಿ ನಿನಗಂತು. ಅದ ನಾನತ್ವದ ಕಲ್ಪನಾವನ್ನು ಹೊಂದಿದ್ರು ಕೂಡ ಬಹುತ್ವ ಅಂದ್ರೆ ಬಹಳತ್ವವನ್ನು ಪಡೆದ್ರು ಕೂಡ ಖುಷಿ ನಿನಗೆ ಅಂತು. ನೀ ಆ ರೀತಿಯಾಗಿ ಏನಾರು ಅನೇಕ ಪ್ರಕಾರವಾಗಿದೇನು? ನೀ ಮಾತ್ರ ಏನಿಲ್ಲ ಅಂತ ಕೇಳಿ ಅನೇಕ ಪ್ರಕಾರವಾಗಿ ಇಲ್ಲ. ಈಗ ನೋಡ್ರಿ, ಎಲೆ ಶಿಷ್ಯನೇ, ಪಂಚಭೂತಗಳಿಂದ ಉತ್ಪನ್ನಗಳಾದ ಭೌತಿಕ ಶರೀರಗಳು ಅನೇಕ ಪ್ರಕಾರಗಳಾಗಿರುತ್ತವೆ. ಈ ಭೌತಿಕ ಶರೀರ ಏನದಪ್ಪ ಅಂದ್ರೆ ಅನೇಕ ಪ್ರಕಾರದವು ಒಂದದು ಅಂತ ಕೇಳಿದ್ರೆ ಅನೇಕ ಪ್ರಕಾರವಾಗಿದಾವ. ಆಮೇಲೆ ಈ ಉಪಾಧಿಗಳು ಅನೇಕವಾಗಿರುವುದರಿಂದ ಸಚ್ಚಿದಾನಂದ ಸ್ವರೂಪನಾದ ನೀನಾದರೂ ಅನೇಕವಾಗಿರುವಂತೆ ಕಂಡು ಬರುವುದು. ನೀ ಸತ್ತು ಚಿತ್ತು ಆನಂದ ಸ್ವರೂಪನಾದಂತ ನೀನು ಒಬ್ಬನೇ ಇದ್ದಾಗಾದ್ರೂ ಕೂಡ ಈ ಉಪಾಧಿಗಳ ಮೂಲಕವಾಗಿ ಏನಾಗ್ತದೆ ಅಂದ್ರ ನಾನತ್ವದಂತೆ ತೋರ್ತಿ ಹೊರತಾಗಿ ನಾನತ್ವಂತೂ ಇಲ್ಲ. ಹೇಗೆಂದರೆ ನೀರು ತುಂಬಿದ ಅನೇಕ ಕೊಡಗಳಲ್ಲಿ ಒಬ್ಬ ಸೂರ್ಯನೇ ಅನೇಕವಾಗಿ ಕಾಣಿಸುವಂತೆ ನೂರಾರು ಕೊಡಗಳನ್ನು ತುಂಬಿಟ್ಟಿದ್ದಾರೆ ನೀರ್ ಹಾಕಿ. ಸೂರ್ಯೋದಯವಾಗಿ ಅದ. ಆ ಸೂರ್ಯೋದಯವಾದ ಮೇಲೆ ಸೂರ್ಯನ ಪ್ರತಿಬಿಂಬವನ್ನ ನೀರಿನಲ್ಲಿ ಗ್ರಹಣ ಮಾಡ್ತಾವ. ಆ ನೀರಿನಲ್ಲಿ ಗ್ರಹಣ ಮಾಡಿದಾಗ ಪ್ರತಿಬಿಂಬ ರೂಪ ಸೂರ್ಯ ಒಬ್ಬನಾದನು ಅನೇಕ ಮಂದಿದರು. ಒಬ್ಬನೇ ಇದ್ರು ಕೂಡ 100 ಕೊಡಗಳ ಉಪಾಧಿ ಮೂಲಕವಾಗಿ ಏನಾಗಿ ತೋರ್ತಾನ 100 ಮಂದಿಯನ್ನು ಹಾಗೆ ತೋರ್ತಾ ಇದ್ದಾನೆ. ವಾಸ್ತವತ ವಿಚಾರ ಮಾಡಿದ್ರೆ ಒಬ್ಬನೇ ಅದ. ಹೆಂಗದನಪ್ಪ ಅಂತ ಕೇಳಿದ್ರೆ ಅಥವಾ ನೀ ಹೇಗದಿ ಅಂತ ಕೇಳಿದ್ರೆ ಸ್ವಗತ ಸಜಾತಿ ವಿಜಾತಿ ಭೇದ ಶೂನ್ಯವಾದ ಆತ್ಮನಲ್ಲಿ 3 ಭೇದಗಳದಾವ. ಏನ್ ಸಂದರ್ಭಾನುಸಾರವಾಗಿ 3 ಸಂಬಂಧನು ಅಂತಾರೆ, 3 ಭೇದನು ಅದಾವ. ಒಂದು ಸ್ವಗತ ಭೇದ, ಒಂದು ಸಜಾತಿ ಭೇದ, ಒಂದು ವಿಜಾತಿ ಭೇದ. ಸ್ವಗತ ಭೇದ ಅಂದ್ರೆ ಗೊತ್ತದ, ಕರಚರಣ ಅವಯವಾದಿಗಳಿಗೆ ಏನಂತಾರ ಸ್ವಗತ ಭೇದ. ಸ್ವಗತ ಭೇದ ತನ್ನಲ್ಲಿ ವರ್ತಿಸುವಂತ ಭೇದ. ತನ್ನಲ್ಲಿ ಅಂದ್ರೆ ಈ ಸ್ಥೂಲ ದೇಹದಲ್ಲಿ, ತನ್ನಲ್ಲಿ ಅಂದ್ರೆ ಆತ್ಮನಲ್ಲಿ ಅಂತ ಅರ್ಥಲ್ಲ. ಈ ಸ್ಥೂಲ ದೇಹದಲ್ಲಿ ಏನದಪ್ಪ ಅಂದ್ರೆ ಗತ ಅಂದ್ರೆ ವರ್ತಿಸುವಂತವು. ಈ ಸ್ಥೂಲ ದೇಹದಲ್ಲಿ ವರ್ತಿಸುವ ಯಾವಪ್ಪ ಅಂದ್ರೆ ಕರಚರಣ ಅವಯವಾದಗಳು. ಕರ ಅಂದ್ರ ಕೈ, ಚರಣ ಅಂದ್ರ ಪಾದ. ಇದರಂತೆ ಅವಯವಗಳು ಬೇರೆ ಬೇರೆ ಅದಾವು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಂತ ತಿಳ್ಕೊಂಡು ಈ ಅವಯವಗಳು ಒಂದ ಇದರಲ್ಲಿ ವರ್ತಿಸುವುದರಿಂದ ಇದಕ್ಕೆ ಏನಂತ ಕರೀತಾರ ಸ್ವಗತ ಭೇದ. ಏನ್ ಕೈ ಅಂದ್ರ ಕಾಲನ್ನ ಹಾಕ್ಬೋದಲ್ಲ, ಕಾಲಂದ್ರ ಕೈಯನ ಕೈ ಮುಂದಕ್ ಮಾಡ್ರಿ ಅಂದ್ರೆ ಯಾರ ಕಾಲ ಮುಂದಕ್ ಮಾಡ್ಬೋದು? ಸಾಧ್ಯನೇ ಇಲ್ಲ. ಯಾಕ ಅದ ಬೇರೆ ಅದ ಬೇರೆ. ಇದಕ್ಕೆ ಉದಾಹರಣೆ ಇದೇ ಶ್ರೀಮನ್ ನಿಜಗುಣಶಿಗಳು ಸದ್ರೂಪದ ವರ್ಣನ ಮಾಡುವಾಗ ಏನದ ದೃಷ್ಟಾಂತ ಕೊಟ್ಟಾರು ಅಂತ ಕೇಳಿ ತರುವಿಗೆ ಶಾಖಾದಿ ಸ್ವಗತ ಭೇದವು. ತರುವಿಗೆ ಶಾಖಾದಿ ಸ್ವಗತ ಭೇದವು. ತರು ಅಂದ್ರ ಮರ ಅಥವಾ ಒಂದು ಗಿಡ. ಆ ಗಿಡದೊಳಗ ಸಣ್ಣ ಟೊಂಗಿ ದೊಡ್ಡ ಟೊಂಗಿ ಮೊದಲು ಮಾಡ್ಕೊಂಡು ಅನೇಕ ಇರ್ತಾವ. ಆ ಒಂದು ಗಿಡದಲ್ಲಿಯೂ ಮತ್ತೆ ಬೇರೆ ಗಿಡದಲ್ಲಿಯೂ ಇರುವ ಒಂದು ಗಿಡದಲ್ಲಿ ವರ್ತಿಸುವುದರಿಂದ ಅದಕ್ಕೆ ಏನಂತ ಕರೆದ್ರು ಸ್ವಗತ ಭೇದ. ಎರಡನೇದ್ದು ಯಾವ್ದು ಅಂದ್ರ ಸಜಾತಿ ಭೇದ. ವ್ಯಕ್ತಿ ಭಿನ್ನ ಜಾತಿ ಏಕ ಏನಂತ ಕರೀತಾರ ಸಜಾತಿ ಭೇದ ಅಂತ. ವ್ಯಕ್ತಿ ಭಿನ್ನ ಜಾತಿ ಏಕ. ವ್ಯಕ್ತಿ ಭಿನ್ನ ಅಂತಂದ್ರೆ ಈಗ ಮನುಷ್ಯ ವ್ಯಕ್ತಿಗಳು ಎಷ್ಟು ಮಂದಿ ಇದಾರಪ್ಪ ಅಂತ ಕೇಳಿ 100 ಜನ ಅದೇ. ವ್ಯಕ್ತಿಗಳು ಭಿನ್ನದೇವಿ, ಜಾತಿ ಮಾತ್ರ ಏನದರೆ ಒಂದೇ ಅದಲ್ಲ, ಮನುಷ್ಯತ್ವ ಜಾತಿ. ಇದಕ್ಕ ಸಜಾತಿ ಅಂತ ಕರೀತಾರ. ಅಲ್ಲಿ ಅನ್ಯ ತರವೇ ಸಜಾತಿವಹ ಭೇದವು. ಶ್ರೀಮನ್ ನಿಜಗುಣಶಿಗಳಿದೆ ಜ್ಞಾನ ಪ್ರತಿಪಾಸದಲ್ಲಿ ಏನ್ ಹೇಳ್ಯಾರ, ಅನ್ಯ ತರುವೆ ಸಜಾತಿಯವ ಭೇದವು. ಒಂದು ತರು ಅದ, ಅದ್ರ ಟೊಂಗಿ ಟೆಸಳುಗಳು ಹೇಳುವಾಗ ಸ್ವಗತ ಭೇದ ಅಂದ್ವಿ. ಅದರಂತೆ ಇನ್ನೊಂದು ತರು ಅದ. ಆ ತರು ಈ ತರು ವ್ಯಕ್ತಿ ಭಿನ್ನ, ಆದ್ರೆ ಎರಡರಲ್ಲಿ ತರುತ್ವ ಜಾತಿ ಮಾತ್ರ ಒಂದು ಅದ. ಏನದರಿ ಹೆಸರುಗೊಂಡ ಕರೆಯಂಗಿಲ್ಲ. ಈಗ ಅವಕ್ಕ ಹೆಸರುಗೊಂಡ ಕರೆದಿವಿ ಅಂದ್ರೆ ಮತ್ತೆ ಬದಲಾಗ್ತಾವೆ. ತರು ಯಾವ್ದೇ ಇರ್ಬೋದು ಅದು ಗಿಡ. 2 ತರು ಅದಾವ. ತರುವಿನಲ್ಲಿ ತರುತ್ವ ಜಾತಿ ಮಾತ್ರ ಒಂದು ಅದ.
ಇನ್ನ ತರುವಿಗೆ ಹೆಸರಿಟ್ಟಿವಿ ಅಂತಂದ್ರ ಮತ್ತ ಬೇರೆ ಮಾಡ್ಬೇಕಾಗ್ತದೆ. ಈಗ ಮಾವಿನ ಗಿಡ ಅಂತ ತಿಳ್ಕೊರಿ, ಮಾವಿನ ಗಿಡ ಅಂತ ಇನ್ನೊಂದ್ ಮಾವಿನ ಗಿಡನ ತಗೋಬೇಕು. ಏನ್ ನಮ್ಮ ಜಾಲಿ ಗಿಡ ಇಲ್ಲನು ಹೌದು ಗಿಡ ಕರೆ ಅದ್ರ ಹೆಸರು ಕೂತದಲ್ಲ ಮಾವಿನ ಗಿಡ ಅಂತ ಹೇಳ್ಕೊಂಡು. ಎರಡು ಮಾವಿನ ಗಿಡದಲ್ಲಿ ಜಾತಿ ಯಾವ್ದದ? ಮಾವಿನ ಗಿಡತ್ವ ಜಾತಿ ಒಂದೇ ಅದ. ಇದಕ್ಕೆ ಏನಂತ ಕರಿತಾ ಇದಾರ? ಸಜಾತಿಯ ಭೇದ ಅಂತ. ಇನ್ನ ವಿಜಾತಿ ಭೇದ ಅಂದ್ರೆ ವ್ಯಕ್ತಿ ಭಿನ್ನ ಜಾತಿನೂ ಭಿನ್ನ, ಅದಕ್ಕ ವಿಜಾತಿ ಭೇದ ಅಂತ. ವ್ಯಕ್ತಿನೂ ಭಿನ್ನ ಜಾತಿನೂ ಭಿನ್ನ. ಏನ್ ಗಿರಿಮುಖ್ಯಬಹುದು ವಿಜಾತಿ ಭೇದವು. ಅಲ್ಲೇನ್ ಹೇಳಿದಾರ ದೃಷ್ಟಾಂತ? ಗಿರಿಮುಖ್ಯಬಹುದು ಗಿಡ ಒಂದು, ಗಿರಿ ಅಂದ್ರೆ ಪರ್ವತ ಒಂದು. ಗಿಡದಲ್ಲಿ ಗಿಡತ್ವ ಜಾತಿ ಅದ, ಅಥವಾ ತರುವಿನಲ್ಲಿ ತರುತ್ವ ಜಾತಿ ಅದ, ಗಿರಿಯಲ್ಲಿ ಗಿರಿತ್ವ ಜಾತಿ ಅದ. ಜಾತಿನೂ ಭಿನ್ನ ಆಯ್ತು, ವ್ಯಕ್ತಿನೂ ಭಿನ್ನ ಆಯ್ತು ಅಂದ್ಮೇಲೆ ಅದಕ್ಕೆ ಏನೇನಬೇಕು? ವಿಜಾತಿಯ ಭೇದ ಉಳ್ಳದ್ದು. ಆದ್ರೆ ನಿನ್ನ ಸ್ವರೂಪದೊಳಗೆ ಏನಿಲ್ಲ ಅಂದ್ರ ಸ್ವಗತ ಭೇದವೂ ಇಲ್ಲ, ಸಜಾತಿ ಭೇದವೂ ಇಲ್ಲ, ಮತ್ತು ವಿಜಾತಿ ಭೇದವೂ ಇಲ್ಲ. ಯಾಕಂದ್ರೆ ನೀನು ಒಬ್ಬನೇ ಇರುವುದರಿಂದ, ನಿಶ್ಚಯವಾಗಿಯೂ ಎಲ್ಲದರೊಡನೆ ಕೂಡಿಕೊಂಡು ಅಧಿಷ್ಠಾನನಾಗಿರುವುದರಿಂದ, ಏನದೇ ಅಧಿಷ್ಠಾನನಾಗಿರುವುದರಿಂದ ಏನ್ ಏಕಮೇವ ಅದ್ವಿತೀಯಂ ಬ್ರಹ್ಮ, ಏಕಂ ಏವ ಅದ್ವಿತೀಯಂ ಬ್ರಹ್ಮ ಅಂತ ಹೇಳ್ಕೊಂಡು. ಈಗ ನೀನು ಒಬ್ಬನೇ ಇರುವುದರಿಂದ ನಿನ್ನಲ್ಲಿ ಸಜಾತಿ ಭೇದ ಇಲ್ಲ. ಒಬ್ಬನೇ ಇರೋದ್ರಿಂದ ಏನಿಲ್ಲ ಸಜಾತಿ ಭೇದ ಇಲ್ಲ. ಯಾಕಂತಕ್ಕೆ ನಿನ್ನಂತ ಬ್ರಹ್ಮನಂತೆ ಅಥವಾ ಆತ್ಮನಂತೆ ಇನ್ನೊಬ್ಬ ಆತ್ಮದನನು ಇಲ್ಲ. ಆತ್ಮನಂತೆ ಇನ್ನೊಬ್ಬ ಆತ್ಮ ಇದ್ದ ಅಂದ್ರ ಏನ್ ಸಿದ್ಧಾಕಿತ್ತು? ಸಜಾತಿ ಭೇದ ಸಿದ್ಧಾಕಿತ್ತು. ಆತ್ಮರು ಇಬ್ಬರು, ಆತ್ಮತ್ವ ಜಾತಿ ಒಂದೊಂದು. ನಿನ್ನ ಬಿಟ್ಟು ಇನ್ನೊಂದು ಆತ್ಮ ಅನ್ನುವಂಥದ್ದು ಇಲ್ಲ. ಹೋಗ್ಲಿ ಬಿಡು, ನಿನ್ನ ಬಿಟ್ಟು ಮತ್ತೊಂದು ಏನಾರ ಐತೇನು? ಆತ್ಮನ ಅಲ್ಲದಂತ ಮತ್ತೊಂದ್ ಯಾವ ಅದಾವನಂದ್ರ ಯಾವ ಇಲ್ಲ. ನಿಶ್ಚಯವಾಗಿಯೂ ನೀನು ಒಬ್ಬನೇ ಐತಿ. ಅಂದ್ರೆ ಇಲ್ಲಿ ಏನದಪ್ಪ ಅಂತ ಕೇಳಿದಾಗ ನಿನ್ಕಿಂತ ಅಂದ್ರೆ ಈಗ ಅಜ್ಞಾನ ಒಂದು ಹೇಳ್ತಿರಲ್ಲ ಅಂದ್ರ ಇವನ್ ಬಿಟ್ರೆ ಏನೇನು ಇಲ್ಲವೇ ಇಲ್ಲ. ಅದಕ್ಕಾಗಿ ವಿಜಾತಿ ಭೇದವೂ ಕೂಡ ಇಲ್ಲ. ಇನ್ನ ಯಾವ್ದನಪ್ಪ ಅಂತ ಕೇಳಿದಾರೆ ಸ್ವಗತ ಭೇದರ ಹೇಳ್ರಿ ಅಂತಂದ್ರ ನಿರವಯವನಾಗಿರುವುದರಿಂದ ನಿನ್ನಲ್ಲಿ ಏನು ಸಂಭವಿಸುವುದಿಲ್ಲ? ಸ್ವಗತ ಭೇದವೂ ಸಂಭವಿಸುವುದಿಲ್ಲ. ಇದ್ರ ಮೇಲೆ ಪೂರ್ವ ಪಕ್ಷ ಆಕ್ಷೇಪ ಮಾಡ್ಯಾನ. ನೀವು ನಿಮ್ಮ ಬ್ರಹ್ಮ ಸ್ವಗತ ಸಜಾತಿ ಭೇದ ರಹಿತ ಅನ್ಬೇಡ್ರಿ, ಅಥವಾ ಸ್ವಗತ ಭೇದ ರಹಿತ ಅನ್ಬೇಡ್ರಿ. ಇಲ್ಲಿ ಮೊದಲು ತಗೊಂಡಿದ್ದಕ್ಕಾಗಿ ನಿಮ್ ಬ್ರಹ್ಮನಲ್ಲಿ ಅವಯವಾದಿಗಳು ಒಂದರಲ್ಲಿ ವರ್ತಿಸ್ತಿದ್ರ ಅದಕ್ಕೆ ಸ್ವಗತ ಭೇದ ಇರಲ್ಲ. ನಿಮ್ಮ ಬ್ರಹ್ಮನಲ್ಲಿ ಎಷ್ಟು ಅವಯವಗಳದಾವು? 5 ಅಂತೂ ಪ್ರಸಿದ್ಧವಾಗಿ. ಇನ್ನು ಎಷ್ಟು ಅದಪ್ಪ ಅಂದ್ರೆ ಲೆಕ್ಕನೇ ಇಲ್ಲ. ಚಂದ್ರೋದಯ ಕನಸಾರಿಸಿ 20 ಅದಾವ. ಅವಯವಗಳು ಎಷ್ಟು ಅದಾವ? 20 ಅದಾವ. ಯಾವ್ಯಾವ ಅಂದ್ರ ಸದಾದಿಗಳು 10, ಅನಂತಾದಿಗಳು 10. ಇಲ್ಲ ಅಂತಂದ್ರೆ ಏನಪ್ಪಾ ಅಂದ್ರೆ ಸತ್ತ, ಚಿತ್ತ, ಆನಂದ, ನಿತ್ಯ, ಪೂರ್ಣ. ಇವು 5 ಅವಯವಗಳು ನಿಮ್ಮ ಆತ್ಮದಲ್ಲಿ ಇದ್ದು ನೀವು ಆತ್ಮ ಏನಪ್ಪಾ ಅಂದ್ರೆ ಅವಯವ ರಹಿತ, ಆಮೇಲೆ ಸ್ವಗತ ಭೇದ ರಹಿತ ಅಂತ ಹೇಳುದು ಸರಿಯಲ್ಲ. ಯಾಕಂದ್ರೆ ತನ್ನಲ್ಲಿ ವರ್ತಿಸ್ತಾವ ಅಂದ್ರೆ ಆತ್ಮನಲ್ಲೇ 5 ವರ್ತಿಸ್ತಾವ. ಆತ್ಮನ ಬಿಟ್ಟು ಆತ್ಮನಲ್ಲಿ ಮತ್ತ ಒಂದ್ರ ಲಕ್ಷಣ ಒಂದಕ್ಕೆ ಅದಾವನು. ಕೈ ಲಕ್ಷಣ ಎದಕ್ಕಿಲ್ಲ? ಕಾಲಿಗಿಲ್ಲ. ಏನ ಐತ ಕೈ ಲಕ್ಷಣ ಏನು? ಕೊಡೋದು ತಗೊಳ್ಳೋದು. ಕಾಲಿನ ಲಕ್ಷಣ ಏನು? ಹೋಗೋದು ಬರೋದು. ಕಾಲಿಗೆ ಒಟ್ಟು ನೋವು ಆಗ್ತದ್ರ ಅದಕ್ಕೆ ಅಂತಾರ ಕೈಲಿ ರೆಡಿ ಅಂದಾರ ಯಾರ? ಕೈ ನೋವ್ರಿ ಏನು ಕೊಡಕ ತಗೊಳಕ್ ಆಗ್ಬಾರ್ದಂದ್ರ ಕಾಲಿಗೆ ಕೊಡಲ್ಲ ಏನಕತ್ತ ಅಂದಾರನು ಸಾಧ್ಯನೇ ಇಲ್ಲ. ಕೈ ಲಕ್ಷಣ ಯಾರಿಗಿಲ್ಲ? ಕಾಲಿಗಿಲ್ಲ. ಕಾಲಿನ ಲಕ್ಷಣ ಕೈಗಿಲ್ಲ. ಹಾಗೆ ನಿಮ್ಮ ಸದ್ರೂಪದ ಲಕ್ಷಣ ಚಿದ್ರೂಪಕ್ಕಿಲ್ಲ, ಚಿದ್ರೂಪದ ಲಕ್ಷಣ ಸದ್ರೂಪಕ್ಕಿಲ್ಲ, ಆನಂದದ ಲಕ್ಷಣ ಯುವಕ್ಕಿಲ್ಲ, ಯುವಕರ ಲಕ್ಷಣ ಹೀಗೆ ಒಂದಕ್ಕೊಂದು ಲಕ್ಷಣ ಸರಿದವನು ಇಲ್ಲ. ಸದ್ರೂಪದ ಲಕ್ಷಣ ಏನದ ಅಂತ ಕೇಳಿದ್ರೆ ಇದಮ್ಮೆನಿಸಿರುವುದು ಆವುದು ಅದಕ್ಕೆ ತಾನಾಶ್ರಯ ಪದವಾಗಿ ಬಾಧೆಯೊಂದದೆ ತೋರುವುದೇ ಸತ್ಯ ಅಂತ ಹೇಳ್ತೀವಿ. 3 ಅವಸ್ಥೆಗಳು ತೋರುವ ಅಖಿಳವನ್ನು ಬೇರಿಟ್ಟು ಅರಿಯುವುದಾಗಿ ಮೀರಬಾರದ ಚಿತ್ತೆ ಅಂತೀವಿ. ಎಲ್ಲವನ್ನ ಆರೈದು ನೋಡಲಿಲ್ಲ ಎನಿಸಿದ ನೇಹವು ಎಲ್ಲಿ ನೆಲೆಸುವುದು? ತನ್ನಲ್ಲಿ, ಅದರಿಂದ ಸುಖ ಅಂತೇಳಿ. ಪ್ರಾಗಭಾವ ಮೊದಲಾದ ಈ ಘಟಾಳಿಗಳಿಗಲ್ಲದೆ ಹೇಗೈದು ತನ್ನೊಳಗೆಲ್ಲವಾಗಿ ವಿಚಾರಿಸೆ ನಿತ್ಯ. ಗಗನಾದಿಗಳು ತನ್ನೋಳು ಒಗೆದ ಕಾರಣದಿಂದ ಮಿಗೆಪೂರ್ಣ ಪದ ನಿಂತು ಬಗೆಶಂಭುಲಿಂಗವೇ ಅಂತ ಹೇಳ್ತೇವೆ. 5 ಬೇರೆ ಬೇರೆ ಅದು ಏನಿಲ್ಲೋ. ಮತ್ತು ಒಂದು ಆತ್ಮನಲ್ಲೇ ವರ್ತಿಸ್ತಾವೆ, ಆತ್ಮನ ಬಿಟ್ಟು
ಮತ್ ಅವಯವ ಸಹಿತವಾಗಿದ್ದರೂ ಕೂಡ ನೀವು ಅವಯವ ರಹಿತ ಸ್ವಗತ ಭೇದ ರಹಿತ ಅಂತ ಹೇಳ್ತಿರಲ್ಲ, ಇದು ಸರಿಯಲ್ಲ ಅಂದ. ಅವಾಗ ಏನ್ ಉತ್ತರ ಕೊಟ್ರು ಅಂತ ಕೇಳಿದ್ರೆ, ತಮ್ಮ ಇವು ಏನದಾವ ಅಂದ್ರ 5 ಬೇರೆ ಬೇರೆ ಲಕ್ಷಣ ಮಾಡಿದ್ರು ಕೂಡ ಸತ್ ಅಂದ್ರ ಚಿತ್ತು, ಚಿತ್ ಅಂದ್ರನೇ ಸತ್ತು, ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಅಂದ್ರನೇ ಬ್ರಹ್ಮ, ಬ್ರಹ್ಮ ಅಂದ್ರನೇ ಇವು. ಇದು ಒಂದು ಭಾಗ. ಇನ್ನೊಂದು ಭಾಗ ಏನು ಅಂತ ಕೇಳಿದ್ರೆ, ಇವು ಆತ್ಮನ ಅವಯವಗಳಲ್ಲಪ್ಪ, ಇವು ಕಲ್ಪಿತದವ. ಯಾವ ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಅಂತ ಹೇಳಿದ್ರು ಕಲ್ಪಿತದ. ಯಾಕೆ ಕಲ್ಪಿತ ಅಂತ ಕೇಳಿದ್ರೆ, ಅಸದಾದಿಗಳ ಅಪೇಕ್ಷೆ ಮಾಡಿಕೊಂಡು ತೋರುವುದರಿಂದ ಅಸದಾದಿಗಳ ನಿವೃತ್ತಿ ಅದು ಅಂದ್ರ ಇವರ ಉಳಿತವ ನಾವು. ಅದಕ್ಕೆ ದೃಷ್ಟಾಂತ ಏನಪ್ಪಾ ಅಂತ ಕೇಳಿದ್ರೆ, ಪತಿ ಎಂಬ ನಾಮ ಬಂದದ. ಏನಂತ ಬಂದದ್ರಿ? ಪತಿ ಎಂಬ ನಾಮ ಬಂದದ. ಯಾರಿಗೆ? ಪುರುಷನಿಗೆ. ಏನ್ ಗಂಡಗಂದಿ ಮತ್ತ ಗಂಡ ಅಂದ್ರ ಪತಿ. ಪುರುಷನಿಗೆ ಏನದ? ಪತಿ ಎಂಬ ನಾಮ ಬಂದದ. ಏನ್ ಅಪೇಕ್ಷೆ ಮಾಡ್ಕೊಂಡ್ ಬಂದದ್ರಿ? ಸತಿಗಳ ಅಪೇಕ್ಷೆ ಮಾಡ್ಕೊಂಡು ಪತಿ ಎಂಬ ನಾಮ ಬಂದದು. ಮೊದಲ ಪತಿ ಎಂಬ ನಾಮದು ಸತಿಗಳ ಅಪೇಕ್ಷೆ ಮಾಡ್ಕೊಂಡು ಬಂದಿರ್ತಕ್ಕಂತ ಪತಿ ಎಂಬ ನಾಮ, ಸತಿ ಎಂಬುದು ಹೊರಟು ಹೋಯ್ತು ಅಂದ್ರೆ ಪತಿ ಅನ್ನುವಂತ ನಾಮ ಉಳಿತದನು? ಇಲ್ಲ. ಅಂತ ನಾಮ ಕಲ್ಪಿತವ ಸತ್ಯವ? ಕಲ್ಪಿತ. ಕಲ್ಪಿತ ವಸ್ತು ಅಧಿಷ್ಠಾನ ಸ್ವರೂಪವೇ. ಬ್ರಹ್ಮ ಅಂದ್ರೆ ಆತ್ಮ ನಿರವಯವನೋ ಏನ್ ಅವಯವಗಳವನಂದ್ರೆ ನಿರವಯವ. ಅವನಲ್ಲಿ ಅವಯವಗಳು ಸಿದ್ಧವಾಗುವುದಿಲ್ಲ. ಅಸದಾದಿಗಳ ಒಂದು ಸಲ ಹೇಳಿದ ಒಂದು ಇಲ್ಲ, ಇವು ಆತ್ಮನ ಸ್ವರೂಪವೇ. ಸತ್ ಅಂದ್ರನೇ ಆತ್ಮ, ಆತ್ಮ ಅಂದ್ರನೇ ಸತ್. ಸತ್ ಬೇರೆ ಆತ್ಮ ಬೇರೆ ಅಲ್ಲ. ಏನ್ ದೇಹ ಅಂದ್ರ ಕೈ, ಕೈ ಅಂದ್ರ ದೇಹ ಅಲ್ಲ ಅಂತ ಅನ್ನಕ್ಕೆ ಹೆಂಗ್ ಬರ್ತದ? ಹಂಗೇನಾರಲ್ಲೈತೇನು? ಇಲ್ಲ. ಅದಕ್ಕಾಗಿ ಸ್ವಗತ ಭೇದ ರೈತನ ಐತನ. ಹೋಗ್ಲಿ ಬಿಡ್ರಿ, ಸಜಾತಿ ಭೇದರ ಒಪ್ರಿಲ್ಲ ಅಂದ ನಾವು. ಸಜಾತಿ ಭೇದರ ಒಪ್ಪ ಇಲ್ಲ ಅಂತ ಹೇಳುದು ಸರಿಯಲ್ಲ ಅಂದ. ಹೆಂಗ್ ಹೇಳ್ತಿ ಅಂದ್ರು, ನೀವು ಚೇತನ ಎಷ್ಟು ಒಪ್ಪಿರಿ ಅಂತ ಕೇಳ್ತಾನ. ಚೇತನ ಎಷ್ಟು ಒಪ್ಪಿರಿ? 4 ತೆರನಾದ ಚೇತನ ಒಪ್ಪಿರಿ. ಯಾವ್ಯಾವ ಅಂತ ಕೇಳಿದ್ರೆ, ಬ್ರಹ್ಮ ಚೇತನ, ಜೀವ ಶಿವ ತುರಿಯ ಪರವಸ್ತುಗಳ ಏಕತ್ವದ ಅನುಭವವನ್ನು ಅರಿವಿಸುವ ಆತನೇ ಕಾರಕ ಗುರು ಅಂತ ಹೇಳುವಾಗ, ಜೀವ ಶಿವ ತುರಿಯ ಪರವಸ್ತು. ಜೀವ ಅಂದ್ರೆ ಜೀವ, ಶಿವ ಅಂದ್ರೆ ಶಿವ, ತುರಿಯ ಅಂದ್ರೆ ಕೂಟಸ್ಥ, ಆಮೇಲೆ ಪರವು ಅಂದ್ರ ಬ್ರಹ್ಮ. ಈ 4 ಚೇತನ ಹೇಳಿರಲ್ಲ ನೀವು. ಮತ್ ಚೇತನ ವ್ಯಕ್ತಿಗಳು ಎಷ್ಟಾದ್ರು? 4. ಚೇತನ ವ್ಯಕ್ತಿ ಬೇರೆ, ಚೇತನತ್ವ ಜಾತಿ ಒಂದೇ ಸಿದ್ಧ ಆಯ್ತು. ವ್ಯಕ್ತಿ ಭಿನ್ನ, ಜಾತಿ ಏಕಾದಕ್ ಸಜಾತಿ ಭೇದರ ಹೋಗ್ತಿರಿಲ್ಲ ಅಂದ. ಅದಕ್ಕೆ ಒಪ್ಪೇವಲ್ಲ ಅಂದ್ರು. ನಿಮ್ ಚೇತನ 4 ಅದಾವ. ಚೇತನತ್ವ ಜಾತಿ ಒಂದದ. ನಿಮ್ಮ ಬ್ರಹ್ಮ ಅಥವಾ ನಿಮ್ಮ ಆತ್ಮ ಸಜಾತಿ ಭೇದ ಸಹಿತ ಇದ್ದುನು ಇಲ್ಲ ಅಂತ ಹೇಳುದು ನಿಮ್ದು ಸರಿಯಲ್ಲ ಅಂದ್ರು. ಅವಾಗ ಅವ್ರು ಹೇಳಿದ್ರು, ಇಲ್ಲ ಚೇತನ ವ್ಯಕ್ತಿ 4 ಹೇಳಿದ್ದು ಕರೆ, ಅದ್ ನಿಜವಾಗ್ಲೂ ಚೇತನ 4 ಇಲ್ಲ, ಉಪಾಧಿಕೃತ ಭೇದವಾಗಿರುವುದರಿಂದ ಅದು ಮಿಥ್ಯ ಇರುತ್ತದೆ. ಏನ್ ಚೇತನ ವ್ಯಕ್ತಿಗಳು 4 ಅಂತ ಹೇಳಿದೇನದ? ಉಪಾಧಿಗತವಾಗಿರುವುದರಿಂದ ಉಪಾಧಿ ಮಿಥ್ಯಾನೋ ಸತ್ಯನೋ? ಮಿಥ್ಯ. ಮತ್ ಚೇತನ ವ್ಯಕ್ತಿಗಳು ಅನೇಕ ಏಕ ಅಂತ ಕೇಳಿದ್ರೆ ಏಕವೇ ಅಲ್ಲ ಹೊರತಾಗಿ ಅನೇಕ ಇಲ್ಲಪ್ಪ ಅಂತ ಹೇಳಿದ್ರು. ಆಮೇಲೆ ಹೋಗ್ಲಿ ಬಿಡ್ರಿ, ವಿಜಾತಿ ಭೇದರ ಒಪ್ಪ್ರಿ ಅಂದ. ವಿಜಾತಿ ಭೇದರ ಒಪ್ಪ್ರಿ ನಿಮ್ ಬ್ರಹ್ಮನಲ್ಲಿ, ಅದನ್ನ ಇಲ್ಲ ಅನ್ನಕ್ ಆಗೋದಿಲ್ಲ ನಿಮಗ ಅಂದ. ಅವಾಗ ಅದ ಹೆಂಗ್ ಹೇಳ್ತೀವಪ್ಪ ಅಂದ್ರು, ನೀವು ಜಗತ್ತನ್ನ ಉತ್ಪತ್ತಿ ಸಂಬಂಧ ಹಚ್ಚುವಾಗ, ಈ ಜಗತ್ತಿನ ಉತ್ಪತ್ತಿಯ ಸಂಬಂಧ ಹಚ್ಚುವಾಗ, ಇದರ ಸಂಗತಿ ಹಚ್ಚುವಾಗ, ಇದನ್ನ ನೋಡಿ ಇದು ಹೆಂಗಾತು ಅಂತ ಕೇಳಿದಾಗ ನೀವೇನ್ ಹೇಳ್ತೀರಿ? ಅನಾದಿಯಾದ ಶುದ್ಧ ಬ್ರಹ್ಮನಲ್ಲಿ ಅನಾದಿಯಾದ ಒಂದು ಕಲ್ಪಿತ ಪ್ರಕೃತಿ ಇತ್ತು ಅಂತೀರೋ, ನಿಲ್ಲಂತೀರೋ? ಇತ್ತು ಅಂತಾರೆ. ಅಂದ್ರೆ ಒಂದು ಚೇತನ, ಒಂದು ಪ್ರಕೃತಿ, ಎರಡದು. ಚೇತನ ವ್ಯಕ್ತಿ ಒಂದು, ಪ್ರಕೃತಿ ವ್ಯಕ್ತಿ ಒಂದು. ಚೇತನದಲ್ಲಿ ಚೇತನತ್ವ ಜಾತಿ, ಪ್ರಕೃತಿಯಲ್ಲಿ ಪ್ರಕೃತಿತ್ವ ಜಾತಿ, ವ್ಯಕ್ತಿನೂ ಭಿನ್ನ, ಜಾತಿನೂ ಭಿನ್ನ, ವಿಜಾತಿ ಭೇದ ಸಹಿತ ನಿಮ್ಮ ಬ್ರಹ್ಮ ಅಂದ್ರು. ಅವಾಗ ಏನ್ ಮಾಡ್ತಾರ ಅಂದ್ರೆ, ಇಲ್ಲಪ್ಪ, ಈ ಜಗತ್ತಿನ ಸಂಗತಿ ಹಚ್ಚೋ ಸಲ ಒಪ್ಪಿದ್ರು ಕೂಡ ಈ ಕಾರ್ಯ ಜಗತ್ತನ್ನೇ ಮೊದಲು ಮಾಡಿಕೊಂಡು ಕಾರಣವಾದ ಅಜ್ಞಾನದ ಪರ್ಯಂತರವಾಗಿ ಇದು ಹೇಗದಪ್ಪ ಅಂದ್ರೆ ಕಲ್ಪಿತದ. ಹೇಗದ? ಕಲ್ಪಿತದ. ಕಲ್ಪಿತ ವಸ್ತು ಹೆಂಗಿರ್ತಾ ಇದೆ? ಅಧಿಷ್ಠಾನ ಸ್ವರೂಪವೇ ಇರ್ತದ ಹೊರತಾಗಿ ಅಧಿಷ್ಠಾನಕ್ಕಿಂತಲೂ ಭಿನ್ನ ಇರ್ಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ವ್ಯಕ್ತಿ ಭಿನ್ನಿಲ್ಲ, ವ್ಯಕ್ತಿ ಏನದ?
ಒಂದೇ ಅದ. ಅದಕ್ಕಾಗಿ ವಿಜಾತಿ ಭೇದವು ಕೂಡ ಸಿದ್ಧವಾಗುವುದಿಲ್ಲ. ಏನಾಗುದಿಲ್ಲ ಅಂತ ಕೇಳಿದ್ರೆ ವಿಜಾತಿ ಭೇದ ಇಲ್ಲ. ಅದಕ್ಕೆ ಸ್ವಗತ ಸಜಾತಿ ವಿಜಾತಿ ಭೇದ ಶೂನ್ಯವಾದ ಆತ್ಮನಲ್ಲಿ, ಈ ಭೇದದಿಂದ ರಹಿತವಾದಂತ ಆತ್ಮನಲ್ಲಿ ಈ ಭೇದವು ಅಕಸ್ಮಾತ್ ಹೇಗೆ ತೋರುತ್ತೆ ಎಂದು ಶಿಷ್ಯನ ಕೇಳಿದ ಕೂಡಲೇ, ಈ ಭೇದ ಮತ್ತೆ ಅಕಸ್ಮಾತ್ ಹೆಂಗ್ ತೋರಿತು ಅಂತ ಕೇಳಿದ ಕೂಡಲೇ ಏನ್ ಹೇಳ್ತಾರಂತ ಕೇಳಿದ ಕೂಡಲೇ ಗುರುಗಳು ನಾನತ್ವದ ಪರಂಪರೆಯನ್ನು ಹೇಳ್ಬೇಕಾಯ್ತು. ಮತ್ತೆ ಇದು ಹೆಂಗ ತೋರ್ತೇವೆ? ಮತ್ತೆ ಒಂದೇ ಬ್ರಹ್ಮ ಇದ್ರೆ ಮತ್ತೆ ಎಲ್ಲ ತೋರ್ತದಲ್ಲ. ಇದ ನಮ್ ಕಣ್ಣೆ ಕಾಣಿಸ್ತದಲ್ರಿ. ಇಷ್ಟೆಲ್ಲ ಪ್ರತೀಯಮಾನವಾಗಿ ಭೇದ ತೋರ್ತದ. ಅನುಮಾನ ಪ್ರಮಾಣ ಏನು ಅಂದ್ರ ಭೇದವಾದಕ ಅಭೇದ ಸಾಧಕ ಯುಕ್ತಿಗಳಿಂದ ಏನ್ ಮಾಡುದ್ರಿ? ಅದ್ವಿತೀಯ ಬ್ರಹ್ಮದ ಅಥವಾ ಅರ್ಥದ ನಿರಂತರ ಚಿಂತನೆ ಮಾಡೋದಕ್ಕೆ ಏನಂತ ಕರೆದ್ರು? ಮನನ ಅಂದ್ರು. ಇದ್ರೊಳಗ ಅಭೇದ ಸಾಧಕ ಯುಕ್ತಿ ಸಾಧಿಸುವಾಗ ಅರ್ಥಾಪತ್ತಿ ಪ್ರಮಾಣ ಹೇಳ್ಕೊಂಬಂದ್ರು. ಏನಿಲ್ರಿ? ಅಭೇದದ ಯುಕ್ತಿ 3: ಒಂದು ಅನುಮಾನ ಪ್ರಮಾಣ, ಒಂದು ಉಪಮಾನ ಪ್ರಮಾಣ, ಒಂದು ಅರ್ಥಾಪತ್ತಿ ಪ್ರಮಾಣ. ಭೇದ ನಿರಾಕರಣೆ ಮಾಡ್ತಾರಲ್ಲಿ. ಏನ್ ಅಭೇದ ಸಾಧಕದ ಕರ್ತನು ಅಭೇದ ಸಿದ್ಧ ಮಾಡ್ಲಿಕ್ಕೆ ಕಾರಣ ಇವು. ಬ್ರಹ್ಮ ಜೀವ ಬ್ರಹ್ಮ ಹೆಂಗದ? ಅಭೇದವೇ ಅದರ ಅರ್ಥ, ಅಂದ್ರೆ ಒಂದೇ ಅದರ ಅರ್ಥ, ಎರಡು ಅಲ್ಲ. ಈ ಯುಕ್ತಿ ಸಾಧಿಸುವಾಗ 3ರಲ್ಲಿ ಅರ್ಥಾಪತ್ತಿ ಪ್ರಮಾಣ ಸಾಧಿಸಿದ್ರು. ಏನ್ ಅರ್ಥಾಪತ್ತಿ ಪ್ರಮಾಣ ಯಾವುದು? ದೃಷ್ಟಾಂತ ಆಯ್ತಲ್ಲ. ಈಗ ಆ ಅನುಮಾನದಿಂದ ಅರ್ಥಾಪತ್ತಿ ಪ್ರಮಾಣದಿಂದ ಏನ್ ಸಾಧಿಸೋದೀಗ? ಭೇದದ ಮಿಥ್ಯಾ ಮಾಡುದು, ಅಭೇದ ಸಿದ್ಧಿ ಮಾಡುದು. ಅವಾಗ ಇಲ್ಲಿ ನನಗೇನ್ ಹೇಳ್ಬೇಕಾಗಿದೆ ಅಂತ ಕೇಳಿದ್ದಾರೆ. ಏನ್ ಇಲ್ಲೇನಾಯ್ತು? ಗುರುಗಳು ನಾನತ್ವದ ಪರಂಪರೆಯನ್ನು ಹೇಳ್ಬೇಕಾಯ್ತು. ಅದ ಹೆಂಗ ಅದಾನ ಅಂತ ಕೇಳಿದಾಗ ಏನ್ ಈ ಸ್ವಗತ ಸಜಾತಿ ವಿಜಾತಿ ಭೇದ ರಹಿತವಾದ ಆತ್ಮನಲ್ಲಿ ಭೇದವು ಅಕಸ್ಮಾತ್ ಹೇಗೆ ತೋರಿತು? ತೋರ್ಬೇಕಾದ್ರೆ ಕಾಣಬೇಕಲ್ಲ. ಅದಕ್ಕ ಎಂದು ಶಿಷ್ಯನ ಕೇಳಿದ ಕೂಡಲೇ ಗುರುಗಳು ನಾನತ್ವದ ಪರಂಪರೆಯನ್ನು ಹೇಳ್ಬೇಕಾಯ್ತು. ಈ ನಾನತ್ವದ ಪರಂಪರೆ ಹೇಳ್ಬೇಕಾಯ್ತು. ಏನ್ರಿ? ಪರಂಪರೆ ಅಂದ್ರೆ ಏನ್ರಿ? ಮೊದಲನೇವರಿಂದ ಹೇಳ್ಕೊಂಡು ಗುರು ಶಿಷ್ಯ ಸಂಪ್ರದಾಯ ಅಂತ ಅಲ್ಲ. ಅವ್ರ ಶಿಷ್ಯರು ಇವ್ರಿ, ಇವ್ರ ಶಿಷ್ಯರು ಇವ್ರಿ, ಇವ್ರ ಶಿಷ್ಯರು ಇವ್ರಿ ಅಂತ ಹೇಳ್ಕೊಂತ ಹೋಗ್ತಲ್ಲ. ಹಂಗ ಈ ನಾನತ್ವದ ಭೇದದ ಪರಂಪರೆ ಏನಾಯ್ತು? ಇದು ಹೆಂಗ ತಯಾರಾಯ್ತು ಅಂತ ಕೇಳ್ದಂಗ. ಇದಕ್ಕೆ ಕಾರಣ ಹೇಳ್ಬೇಕು, ಅದಕ್ಕೊಂದು ಕಾರಣ ಹೇಳ್ಬೇಕು, ಮೂಲ ಅದಕ್ಕೊಂದು ಕಾರಣ ಹೇಳ್ಕೊಂಡು ಹೆಂಗ್ ಬರ್ತೇವಿ. ಹಂಗೆ ನಾನತ್ವದ ಪರಂಪರೆ ಆಯ್ತಲ್ಲ, ಇದು ಹೇಗೆ ಆಯ್ತು ಅಂತ ಕೇಳಿದ್ರು. ಹೇಗೆ ಆಯ್ತು ಅಂತ ಕೇಳ್ಬೇಕಾಗಿತ್ತು ಅಂದ್ರೆ, ಈ ನಾನತ್ವ ತೋರ್ತದಲ್ಲ, ಇದು ಸುಳ್ಳು ಅಂತ ಸಿದ್ಧ ಮಾಡ್ಬೇಕೀಗ. ಈ ನಾನತ್ವದ ಪರಂಪರೆ ಏನಿದ ಇದು ಸುಳ್ಳು ಅನ್ಬೇಕು. ಈಗ ಪ್ರತೀಯಮಾನ ಭೇದ ಸಿದ್ಧದನೋ ಏನಪ್ಪ ಅಂದ್ರೆ ಪ್ರತ್ಯಕ್ಷವೋ ಪರೋಕ್ಷವೋ ನಮ್ಗೆ ಈ ಭೇದ. ಈ ಸಂದೇಹ ಏನಂದ್ರೆ ಪ್ರತ್ಯಕ್ಷದ. ಈ ಪ್ರತ್ಯಕ್ಷವಾಗಿ ತೋರುವಂತ ಭೇದದ ಪರಂಪರೆ ಏನು ಅಂತ ಕೇಳಿದಾಗ, ಇಲ್ಲಪ್ಪ ಇದೆಲ್ಲಾ ಸುಳ್ಳು ಅಂತ ಹೇಳ್ಬೇಕಾಗಿತ್ತು ಅಂದ್ರೆ ಏನು ಕಲ್ಪನಾ ಮಾಡ್ಬೇಕಾಕತ್ತೆ ಅಂತ ಕೇಳಿದ್ರೆ ಅಭೇದದ ಕಲ್ಪನಾ ಮಾಡಬೇಕಾಗತ್ತೆ. ಅಲ್ಲಿ ಏನ್ ಹೇಳಿದಾರ ಅಂತ ಕೇಳಿದ್ರೆ, ನೇಹ ನಾನಾಸ್ತಿ ಕಿಂಚನ. ಅರ್ಥಾಪತ್ಯ ಪ್ರಮಾಣ ಸತ್ಸುವಾಗ ಅಭೇದವನ್ನು ಹೇಳುವಾಗ ಏನ್ ಹೇಳಿ? ನೇಹ ನಾನಾಸ್ತಿ ಕಿಂಚನ. ಅಂದ್ರೆ ಶ್ರುತಿ ಭೇದವನ್ನ ನಿರಾಕರಣೆ ಮಾಡ್ತದೋ ನಿರಾಕರಣೆ ಮಾಡುವುದು? ನಿರಾಕರಣ ಮಾಡ್ತಾ ಇದೆ. ಈಗ ಏನದ ಅಂದ್ರೆ ದಿವಾ ಅಭೋಜಿ ಪೇನೋ ದೇವದತ್ತ. ಈ ಉದಾಹರಣೆ ತಿಳಿದು ಅಂದ್ರೆ ಅದು ಸರಳ ಆಗತ್ತೆ. ದಿವಾ ಅಭೋಜಿ ಪೇನೋ ದೇವದತ್ತ. ದಿವಾ ಅಭೋಜಿ ಅಂದ್ರ ದಿವ ಅಂತ ಹಗಲು, ಅಭೋಜಿ ಅಂದ್ರ ಉಣ್ಣಲಾರದೆ ಇರುವಂತವನು. ಯಾರಪ್ಪ? ಏನೋ ದೇವದತ್ತ. ದಷ್ಟಪುಷ್ಟ ಅವಯವಗಳಿಂದ ಯುಕ್ತವಾದ ದೇವದತ್ತನು ಅಂತ. ದೇವದತ್ತನು ಹಗಲಿನಲ್ಲಿ ಊಟ ಮಾಡುವುದಿಲ್ಲ. ಏನ್ ಸ್ಥೂಲವಾಗಿ ಉಳ್ಳವನು ಅಂದ್ರೆ ಒಳ್ಳೆ ತಯಾರಿ ಅದಾನ. ಸ್ಥೂಲ ಶರೀರದಿಂದ ಯುಕ್ತವಾದ ಪೈಲ್ವಾನ್ ಆಗ್ಯದಾನ. ಆದ್ರೆ ಏನಂತಾರ? ಹಗಲು ಉಣ್ಣುವುದಿಲ್ಲ. ಈಗ ಹಗಲು ಊಟ ಮಾಡ್ಲಾರ್ದೆ ಹೋದ್ರೆ ಸ್ಥೂಲ ದೇಹ ದಪ್ಪ ಆಗಿರೋದು ಸಂಭವಿಸ್ತದನು? ಸಂಭವಿಸಿಲ್ಲ. ದಪ್ಪ ಇಲ್ಲನು? ದಪ್ಪದ. ಈ ವಕ್ತಾ ಪುರುಷನ ತಾತ್ಪರ್ಯದ ಅನುಪಪತ್ತಿ ಆಕತ. ಏನು ಉಪಪತ್ತಿ ಆಕತ? ಲಕ್ಷಣದ ಬೀಜ ಏನ್ರಿ? ಲಕ್ಷಣ ಮಾಡ್ಬೇಕಾದ್ರೆ ಅದಕ್ಕೆ ಕಾರಣ ಬೇಕೋ ಬೇಡವ? ಲಕ್ಷಣ ಮಾಡ್ಬೇಕಾದ್ರೆ ಏನು ಕಾರಣ? ಶರೀರ ನೋಡಿ
ವಕ್ತಾ ಪುರುಷನ ತಾತ್ಪರ್ಯದ ಅನುಪಪತ್ತಿ ಎಲ್ಲಿ ಆಗುತ್ತದೆಯೋ ಅಲ್ಲಿ ಲಕ್ಷಣ ಮಾಡ್ಬೇಕಾಗ್ತದ. ಏನ್ ಗಂಗಾಯಾಮ್ ಘೋಷಃ, ಗಂಗೆಯಲ್ಲಿ ಆಕಳ ಕೊಟ್ಟಿಗೆ ಅಥವಾ ಗೊಲ್ಲರ ಹಳ್ಳಿ ಇರುತ್ತದೆ. ವಕ್ತಾ ಪುರುಷನಿಗೆ ನೀರಾಗದ ಅಂತ ಹೇಳೋ ತಾತ್ಪರ್ಯದು, ದಂಡ್ಯಾಗದ ಅಂತ ಹೇಳೋ ತಾತ್ಪರ್ಯದ್ರಿ. ಆದ್ರ ಅವ ಹೇಳುದು ನೋಡ್ರಿ ಏನಕತ್ತೆ, ನೀರಾಗದ. ಅವನ್ ತಾತ್ಪರ್ಯದ ಅನುಪಪತ್ತಿ ಆಕತ್ತು, ಏನ್ ಉಪಪತ್ತಿ ಆಕತ್ತು? ಅನುಪಪತ್ತಿ ಆಕತ್ತೆ ಅಂದ್ರ ಸಂಭವಿಸುವುದಿಲ್ಲ. ಎಲ್ಲಿ ನೀರಾಗಿರೋದು ಸಂಭವಿಸುವುದಿಲ್ಲ. ಮತ್ತ ಅವ ಹೇಳಿದ್ದು ಸುಳ್ಳನು ಕರೆ ಅದ. ಆದ್ರ ಅವನ ಅಭಿಪ್ರಾಯ ಏನದ, ನೀರಿನ ದಂಡಿಯಲ್ಲಿ ಅಥವಾ ಹೊಳೆಯ ದಂಡಿಯಲ್ಲಿ ಇರುತ್ತದೆ ಅನ್ನುವ ತಾತ್ಪರ್ಯ ಅದ. ಆದ್ರ ವಾಕ್ಯಕ್ಕೆ ಅನುಸರಿಸಿ ಅರ್ಥ ಮಾಡಿದ್ರ ನೀರಿನಲ್ಲಿ ಇರುತ್ತದೆ ಅಂತ ಮಾಡ್ತಾ ಇದೆ. ಅಂದ್ರೆ ಅಲ್ಲಿ ಏನಾಯ್ತು, ವಕ್ತಾ ಪುರುಷನ ತಾತ್ಪರ್ಯದ ಅನುಪಪತ್ತಿ ಆಯ್ತು. ಆ ತಾತ್ಪರ್ಯದ ಉಪಪತ್ತಿ ಆಗ್ಬೇಕಾಗಿತ್ತು ಅಂದ್ರೆ ಲಕ್ಷಣ ಮಾಡಬೇಕು. ಪದದ ಪರಂಪರಾ ಸಂಬಂಧ ಲಕ್ಷಣ. ಲಕ್ಷಣ ಅಂದ್ರೆ ಯಾವ್ದು ಕಲ್ಬೇಕು? ಪದದ ಪರಂಪರಾ ಸಂಬಂಧ ಲಕ್ಷಣ ಅಥವಾ ಶಕ್ಯ ಸಂಬಂಧ ಲಕ್ಷಣ. ಏನ್ ಶಕ್ಯ ಸಂಬಂಧ ಲಕ್ಷಣ. ಈ ಹೇಗಪ್ಪ ಅಂತ ಕೇಳಿದಾದ್ರೆ, ಗಂಗಾ ಎಂಬುದು ಪದ. ಆ ಪದಕ್ಕೆ ಶಕ್ಯ ಅರ್ಥ ಯಾವುದು? ಹರಿಯುವ ನೀರು. ಆ ನೀರಿಗೆ ಸಂಬಂಧ ಉಳಿದ ಯಾವುದು? ದಾಂಡಿ ಅಥವಾ ತೀರ. ಈ ಗಂಗಾ ಪದದ್ದು ಪರಂಪರಾ ಸಂಬಂಧದ ಎದರೊಡನೆ? ತೀರದೊಡನೆ. ಪರಂಪರೆ अपने संबंधी का संबंध को परंपरा कहे. अपने संबंधी का संबंध, अपने नाम गंगा पद, संबंधी नाम नीರು, संबंध नाम तीर. अपने संबंधी का संबंध को परंपरा संबंध कहे. ಏನ್ ತನ್ನ ಶಕ್ಯಾರ್ಥ ದ್ವಾರ ತೀರದೊಡನೆ ಪದದ ಸಂಬಂಧ ಏನದ? ಇದಕ್ಕ ಪರಂಪರಾ ಅಂತ. ಮೊಮ್ಮಗನಿಗೂ ಅಜ್ಜನಿಗೂ ಸಂಬಂಧ ಐತಿಲ್ಲೋ? ಮೊಮ್ಮಗನಿಗೂ ಅಜ್ಜನಿಗೂ ಸಂಬಂಧ ಅದ. ಎಂತ ಸಂಬಂಧ ಅದ? ಪರಂಪರಾ ಸಂಬಂಧ ಅದ. ಯಾರ ದ್ವಾರ? ಮಗನ ದ್ವಾರ ಅಜ್ಜನಿಗೆ ಮಗನ ಸಂಬಂಧ ಇಲ್ಲ. ಮೊಮ್ಮಗ ಅಂದ್ರೆ ಯಾರ ಮಗ? ಅಜ್ಜ ಮತ್ತು ಮೊಮ್ಮಗ. ಈಗ ಮೊಮ್ಮಗಂದು ಯಾರೊಡನೆ ಸಂಬಂಧದ? ಅಜ್ಜನೊಡನೆ ಸಂಬಂಧದ. ಯಾರ ದ್ವಾರ? ಅಪ್ಪನ ದ್ವಾರ. ಅಜ್ಜನ ಕಡೆಯಿಂದ ಸಂಬಂಧ ಹೇಳಿದ್ರೆ ಮಗನ ದ್ವಾರ. ಈಗ ನಮ್ಮದು ಯಾರ ಸಂಬಂಧ ಹೇಳೋದದ? ಮೊಮ್ಮಗಂದು ಅಜ್ಜನೊಡನೆ ಸಂಬಂಧ ಹೇಳೋದದ. ಏನ್ ತಂದೆಯ ದ್ವಾರನೋ ಸಾಕ್ಷಾತ್ತವೋ? ತಂದೆಯ ದ್ವಾರ. ತಂದೆಗೂ ಅಪ್ಪನಿಗೂ ಅಂದ್ರೆ ಅಜ್ಜನಿಗೂ ಸಾಕ್ಷಾತ್ ಸಂಬಂಧ ಅದ. ಏನದ? ಸಾಕ್ಷಾತ್ ಸಂಬಂಧ ಅದ. ಹಾಗೆ ಇಲ್ಲಿ ಪದ ಮೊಮ್ಮಗಿದ್ದಂಗ, ತೀರ ಅಜ್ಜಿದ್ದಂಗ, ಹರಿಯುವ ನೀರು ಅಪ್ಪಿದ್ದಂಗಿಲ್ಲ. ಈ ಏನಪ್ಪಾ ಅಂತ ಕೇಳಿದ್ರೆ, ಗಂಗಾ ಎಂಬ ಪದದ್ದು ಹರಿಯುವ ನೀರಿನ ದ್ವಾರ ತೀರದೊಡನೆ ಏನದ? ಸಂಬಂಧದ. ಇದಕ್ಕ ಪರಂಪರಾ ಸಂಬಂಧ ಇಲ್ಲ. ಶಕ್ಯ ಸಂಬಂಧ ಲಕ್ಷಣ. ಶಕ್ಯ ಯಾವುದು? ನೀರು. ಶಕ್ಯ ಪದಕ್ಕೆ ಅರ್ಥ ಏನ್ರಿ? ಶಕ್ಯ ಪದಕ್ಕೆ ಅರ್ಥ ಏನ್ರಿ? ಶಬ್ದ ಶಕ್ತಿ ವೃತ್ತಿ ಗಂಗಾ ಅಂತಕ್ಕಂಥ ಶಬ್ದ ಅರ್ಥ. ಇಲ್ಲ, ಅದು ಶಕ್ಯ ನೀರು. ಶಕ್ಯ ಅಂದ್ರೆ ಎದಕ್ಕಂತಾರು? ಶಕ್ಯಾರ್ಥ ಅಥವಾ ವಾಚ್ಯಾರ್ಥ ಅಥವಾ ಮುಖ್ಯಾರ್ಥ ಅಥವಾ ಅಭಿಧೇಯಾರ್ಥ ಅಂತ ಕರೀತಾರೆ. ಏನ್ ಶಕ್ಯಾರ್ಥ ಅಂದ್ರೆ ಎದಕ್ ಅನ್ಬೇಕು? ಶಬ್ದದ ಶಕ್ತಿ ವೃತ್ತಿಯಿಂದ ಆಗುವ ಅರ್ಥಕ್ಕೆ ಏನಂತಾರ? ಶಕ್ಯಾರ್ಥ. ಇನ್ನೊಂದು ರೀತಿ ಲಕ್ಷಣ ವೃತ್ತಿಯಿಂದ, ಇನ್ನೊಂದು ರೀತಿ ಶಕ್ತಿ ವೃತ್ತಿಯಿಂದ ಏನ್ ಅರ್ಥ ಆಕತ್ತೆ ಅಂತ ಶಕ್ಯಾರ್ಥ ಅಂದ್ವಿ. ಇನ್ನೊಂದು ರೀತಿ ಅಂತ ಕೇಳಿದ ನಾ, ಯಾವ ಪದದ ಶಕ್ತಿಯು ಯಾವ ಅರ್ಥದಲ್ಲಿರುವುದೋ ಆ ಪದಕ್ಕೆ ಆ ಅರ್ಥವೇ ಶಕ್ಯಾರ್ಥ. ಯಾವ ಪದದ ಶಕ್ತಿಯು, ಗಂಗಾ ಪದದ ಶಕ್ತಿಯು ಯಾವ ಅರ್ಥದಲ್ಲಿ, ಪ್ರವಾಹ ರೂಪ ಅರ್ಥದಲ್ಲಿ ಇರುವುದೋ ಆ ಅರ್ಥವೇ, ಪ್ರವಾಹ ರೂಪ ಅರ್ಥವೇ ಆ ಪದಕ್ಕೆ, ಗಂಗಾ ಪದಕ್ಕೆ
ಸಂಬಂಧಿಸುವಂತದ್ದು ಶಕ್ಯಾರ್ಥ ಅಂತ. ಈ ಶಕ್ಯಾರ್ಥಕ ಸಂಬಂಧ ಶಕ್ಯ ಸಂಬಂಧ ಪ್ರವಾಹ ರೂಪ ಶಕ್ಯದ ಸಾಕ್ಷಾತ್ ಸಂಬಂಧಗಳದ್ದು ಯಾವುದು ತೀರ ಇದಕ್ಕೇನಂತಾರ ಲಕ್ಷಣ ಅಂತ. ಪದದ ಪರಂಪರ ಸಂಬಂಧ ಲಕ್ಷಣ ಅಂದ್ರು ಅರ್ಥ ಒಂದೇ, ಶಕ್ಯ ಸಂಬಂಧ ಲಕ್ಷಣ ಅಂದ್ರು ಒಂದೇ. ಈಗ ಲಕ್ಷಣ ಮಾಡ್ಬೇಕಾದ್ರ ಯಾವಾಗಪ್ಪ ಅಂತಂದ್ರೆ ವಕ್ತಾಪುರುಷನ ತಾತ್ಪರ್ಯದ ಅನುಪಪತ್ತಿ ಆದಾಗ ಏನ್ ಮಾಡ್ಬೇಕಾಗತ್ತೆ, ಲಕ್ಷಣ ಮಾಡ್ಬೇಕಾಗತ್ತೆ. ಈಗ ವಕ್ತಾಪುರುಷ ಏನ್ ಹೇಳನಪ್ಪ ಅಂದ್ರ ಸ್ಥೂಲ ದೇವತನು ಸ್ಥೂಲವಾಗಿದ್ದಾನೆ, ದೇವದತ್ತ ಏನಾಗಿದ್ದಾನ ಸ್ಥೂಲ ಅಥವಾ ದಪ್ಪ ಆಗಿದ್ದಾನೆ. ಎಂತ ದೇವದತ್ತ ಅಂತ ಕೇಳಿದ್ರೆ ಹಗಲು ಉಣ್ಣದ ದೇವದತ್ತನು ಅಂತ. ಈಗ ಹಗಲು ಉಣ್ಣುದಲ್ಲ ಅಂತ ಹೇಳ್ತಾನ, ಮತ್ತೇನಂತಾನ ದಪ್ಪ ಆಗಿದ್ದಾನಂತಾನ. ಈಗ ವಕ್ತಾಪುರುಷನ ತಾತ್ಪರ್ಯ ಏನದ ದಪ್ಪ ಆಗಿದ್ದಾನ ಅಂತ ಹೇಳೋದ ಅಸಂಭವ ಆಗ್ತದ, ಸಂಭವಿಸ್ತದ ಅಸಂಭವ ಆಗ್ತದ. ಆದ್ರೆ ಶರೀರ ನೋಡಿದ್ರೆ ದಪ್ಪ ಇಲ್ಲನು ದಪ್ಪ ಅದ. ಅವನ ಮಾತು ನೋಡಿದ್ರ ಅನುಪಪತ್ತಿ ಆಕತೆ, ಇವ್ ನೋಡಿದ್ರ ದಪ್ಪ ಇದ್ದುದರ ಖರೆ ಐತಿ. ಏನ್ ಎಲ್ಲ ಪರಸ್ಪರ ವಿರುದ್ಧ ಆಕತೆ. ಈಗ ಏನ್ ದಪ್ಪ ಇದ್ದದ್ದು ಖರೆ, ಹಗಲು ಉಣ್ಣುದಲ್ಲ ಉಣ್ಣಾರ್ದ ಇದ್ದದ್ದು ಖರೆ. ಆದ್ರೆ ದಪ್ಪ ಇದ್ದು ಸಂಭವಿಸ್ಬೇಕಾರ ಕಲ್ಪನಾ ಮಾಡ್ಬೇಕು ಮಾಡ್ಬೇಕು. ಏನಂತ ಕಲ್ಪನಾ ಮಾಡ್ಬೇಕು, ರಾತ್ರಿ ಭೋಜನಂ ಕಲ್ಪನಾಯಾಮಿ. ಏನ ಕಲ್ಪನಾ ಮಾಡ್ಬೇಕು, ಹಗಲು ಉಣ್ಣದ ದೇವತನು ರಾತ್ರಿ ಊಟ ಮಾಡ್ತಾನೆ ಅಂತ. ಹಂಗ್ಯಾಂಗ ಇರಕ್ ಸಾಧ್ಯ ಆಗತ್ತ? ಕದ್ದೆ ಹೊಡಿತಿರ್ಬೇಕಲ್ಲ, ನಮ್ಮಿದ್ರೆ ಉಳ್ಳಿ ನಾನು ತಗೊಂತಿರ್ತೇವೆ ಹೌದಲ್ಲ. ಹಾಗೆ ಹಗಲು ಉಂಡಿಲ್ಲ ಅಂದ್ರೆ ರಾತ್ರಿ ಯಾರ ಉಂಡಾನ ಅಂತ ಕಲ್ಪನಾ ಮಾಡಿದಾಗ ದೇವದತ್ತನ ಶರೀರ ದಪ್ಪಾಗಿರೋದು ಸಂಭವಿಸ್ತದ. ರಾತ್ರಿ ಕಲ್ಪನಾ ಮಾಡಿದಾಗ ಕಲ್ಪನಾ ಮಾಡಲಾರ್ದ ಇದ್ದಾಗ. ಹಾಗೆ ಈ ಪರಬ್ರಹ್ಮ ಸ್ವರೂಪದೊಳಗೆ ನಾನತ್ವ ಎಂಬುದು ಸುಳ್ಳು ಅಂತ ಹೇಳ್ತದ ಶಾಸ್ತ್ರ. ನೇಹ ನಾನಾಸ್ತಿ ಕಿಂಚನ. ಇಹ ಅಂದ್ರೆ ಪರಬ್ರಹ್ಮ ಸ್ವರೂಪದಲ್ಲಿ, ಕಿಂಚನ ಅಂದ್ರೆ ಸ್ವಲ್ಪ ಕೂಡ, ನಾನ ನ ಅಸ್ತಿ ನಾನ ಎಂಬುದು ಇಲ್ಲವೇ ಇಲ್ಲ. ಈಗ ನಿಮ್ಮೆಲ್ಲರಿಗೆ ನಾನತ್ವ ಅಂದ್ರ ಭೇದ ಇಲ್ಲ ಅಂತ ಹೇಳ್ತಾನೆ. ಈಗ ಪ್ರತೀಯಮಾನವಾಗಿದ್ದು ನಮಗೆ ಭೇದ ತೋರ್ತದೋ ಇಲ್ಲೋ? ನಾವು ಬೇರೆ ನೀವು ಬೇರೆ, ಕಲ್ಲು ಬೇರೆ ಕಟ್ಟಿಗೆ ಬೇರೆ, ಕಲ್ಲು ಕಟ್ಟಿಗಿನ ಬೇರೆ, ದೇವರ ಬೇರೆ ನಾನಾ ಬೇರೆ. ಇದು ನಮ್ಮ ಪ್ರತೀಯಮಾನದ ಪರೋಕ್ಷದ. ಈಗ ಇದೆಲ್ಲ ನಮ್ಮ ಪ್ರತ್ಯಕ್ಷದ ಭೇದ. ಈ ಭೇದ ಪ್ರತ್ಯಕ್ಷ ಇದ್ದದ್ದು ನೋಡಿದರೆ ಅದು ನಾನಾ ಎಂಬುದು ಇಲ್ಲ ಅಂತ ಹೇಳುದು ಅಸಂಭವ ಆಗ್ತದೆ. ಸಂಭವಿಸ್ತದೋ? ಅಸಂಭವ. ಇನ್ನು ಶ್ರುತಿ ಹೇಳುದು, ಗುರುಗಳು ಹೇಳುದು ಅಸಂಭವ ಸಂಭವ. ಮತ್ ನಮಗೆ ಈ ಭೇದ ನೋಡಿದ್ರ ಅಸಂಭವ. ಮತ್ತೀಗ ಅವ್ರೆ ಹೇಳಿದ್ದು ಸಿದ್ಧಿ ಆಗ್ಬೇಕಾದ್ರೆ ಅವ್ರದ ಅರ್ಥದ ಅನುಪಪತ್ತಿ ಆಗ್ತೇವೆ. ನಾವೇನ್ ಕಲ್ಪನಾ ಮಾಡ್ಬೇಕಂಗಾರ? ಈಗ ನಾವೇನ್ ಕಲ್ಪನಾ ಮಾಡ್ಬೇಕ್ರಿ? ರಾತ್ರಿ ಊಟ ಮಾಡುತ್ತಾನಂತ ಕಲ್ಪನಾ ಮಾಡಿದ್ರೆ ಸ್ಥೂಲತಾ ಇರುವುದು ಸಂಭವಿಸ್ತದೆ. ಹಾಗೆ ಈಗ ನಾವ್ ಏನ್ ಕಲ್ಪನಾ ಮಾಡಿದಾಗ ಅಭೇದ ಸಂಭವಿಸ್ತಾ ಇದೆ? ಭೇದ ಇಲ್ಲ. ಅಥವಾ ಭೇದದಲ್ಲಿ ಮಿಥ್ಯತ್ವದ ಕಲ್ಪನಾ ಮಾಡಿದ್ರೆ ಏನ್ ಸಂಭವಿಸ್ತಾ ಇದೆ? ಅಭೇದ ಸಂಭವಿಸ್ತಾ ಇದೆ. ಶ್ರುತಿಯ ತಾತ್ಪರ್ಯ ಸಂಭವಿಸ್ತಾ ಇದೆ. ಭೇದದ ಮಿಥ್ಯತ್ವದ ಕಲ್ಪನಾ ಮಾಡ್ಬೇಕೋ ಇಲ್ಲೋ? ಪ್ರತೀಯಮಾನವಾಗಿ ಕಾಣುವಂತ ಭೇದ ಇದು ಮಿಥ್ಯ ಅಂತ ಕಲ್ಪನಾ ಮಾಡಿದಾಗನೇ ಅದು ಏನಪ್ಪಾ ಅಂದ್ರೆ ಅಭೇದವು ಸಂಭವಿಸುತ್ತದೆ. ಅದಕ್ಕಾಗಿ ಈ ಲಕ್ಷಣ ಏನ್ ಮಾಡ್ತೀವಿ? ತಾತ್ಪರ್ಯದ ಅನುಪಪತ್ತಿ ಆತಂದ್ರೆ ಏನ್ ಮಾಡ್ತೇವಿ? ಲಕ್ಷಣ ಮಾಡ್ಬೇಕಾಗ್ತಾ ಇದೆ. ಹಾಗೆ ಇಲ್ಲಿ ಏನದಪ್ಪ ಅಂತ ಕೇಳಿ ಶಿಷ್ಯ ಕೇಳಿದ, ಏನಂತ? ನಾನತ್ವದ ಪರಂಪರೆ ಹೇಳ್ಬೇಕಾಯ್ತು. ಏನ್ರಿ ಈಗ ಅಕಸ್ಮಾತ್ ಈ ಭೇದ ಹೆಂಗ ತೋರುತ್ತೆ ಅಂದಾಗ, ಭೇದ ಶೂನ್ಯವಾದ ಆತ್ಮನಲ್ಲಿ ಭೇದವು ಅಕಸ್ಮಾತ್ ಹೇಗೆ ತೋರುತ್ತೆ ಎಂದು ಶಿಷ್ಯನ ಕೇಳಿಕೊಂಡ್ರೆ ಗುರುಗಳು ನಾನತ್ವದ ಪರಂಪರೆಯನ್ನು ಹೇಳ್ಬೇಕಾಯ್ತು. ಗುರುಗಳು ಏನ್ ಮಾಡ್ಬೇಕಾಯ್ತು? ಅದಕ್ಕೆ ನಾನತ್ವದ ಪರಂಪರೆ ಹೇಳ್ಬೇಕಾಯ್ತು. ಆರೋಪವು ಅನಾರೋಪವು ಆರೋಪ ಮಾಡ್ಬೇಕಾಯ್ತು. ಅದೇ ಶುದ್ಧವಾದ ಬ್ರಹ್ಮನಲ್ಲಿ ಪ್ರಪಂಚದ ಆರೋಪವು ಹೇಗೆ ಆಯಿತು, ನಾನತ್ವವು ಹೇಗೆ ತೋರಿತು ಅಂದಂಗ. ಹೇಗೆ ತೋರಿತು ಅಂದಾಗ ಪರಂಪರೆ ಹೇಳ್ಬೇಕಾಯ್ತು. ಒಂದು ಪ್ರಕೃತಿ ಅನ್ನೋದಿತ್ತು, ತಾದಾತ್ಮ ಸಂಬಂಧವಿತ್ತು, 3 ಭಾಗ ಆಯ್ತು. ಅದ್ರಾಗ ಲಿಂಗಾದ, ಆಮೇಲೆ ಈಶ್ವರ ಎನಿಸಿಕೊಂಡ, ಸರ್ವಜ್ಞನಾದ, ಆಮೇಲೆ ಅವಿದ್ಯ ಪದಗಳು ಜೀವ ಆದ, ಅಲ್ಪಜ್ಞ ಭೋಕ್ತ ಆದ, ಹೀಗೆಲ್ಲ ಹೇಳ್ಕೊಂತ ಬಂದ್ರು. ಇದು ನಾನತ್ವದ ಏನೋ ಪರಂಪರೆ ಹೇಳ್ಬೇಕಾಯ್ತು. ಅದು ಹೇಗೆಂದರೆ ಮನಸ್ಸು, ಅಹಂಕಾರ, ಪಂಚಭೂತಗಳು ಕೂಡಿಕೊಂಡು
ಈ ಅನೇಕ ಪ್ರಕಾರಗಳಾದ ಶರೀರಗಳಾಗುತ್ತವೆ. ಇವೆಲ್ಲ ಕೂಡಿಕೊಂಡ ಈ ಶರೀರಾದಿಗಳಾಗ್ಯಾವ. ಇಲ್ಲಿ ಬೇರೆ ಬೇರೆ ಅದಾವ. ಇವ್ ಹೆಂಗಾದ್ರು ಪರಂಪರೆ ಹೇಳ್ಬೇಕಾಯ್ತು. ಅದರಿಂದ ಪೃಥ್ವಿ ಅನೇಕತ್ವವಾಯ್ತು. ಅದಕ್ಕಾಗಿ ಪೃಥ್ವಿಯಲ್ಲಿ ಏನ್ ಮಾಡ್ಬೇಕಾಯ್ತು? ಕಲ್ಪನಾ ಅನೇಕ ರೂಪದಿಂದ ತೋರಿತು. ಇನ್ನು ಅದರಿಂದ ಜಲವೂ ಕೂಡ ಏನಾಯ್ತು? ಅನೇಕ ರೀತಿಯಿಂದ. ಅದರಿಂದ ಅಗ್ನಿ, ಆಮೇಲೆ ಏನಪ್ಪಾ ಅಂದ್ರೆ ವಾಯು, ಆಕಾಶ, ಅಹಂಕಾರ, ಮನಸ್ಸು, ಇವೆಲ್ಲ ಏನದು ಅಂತ ಕೇಳಿದ್ರೆ ಈ ಪ್ರಕಾರ ಮುಕ್ತ ಭೂತಗಳಿಗೆ ನಾನತ್ವ ಬಂದಂತೆ. ಮುಕ್ತ ಭೂತಗಳು ಯಾವುವು? ಪಂಚಮಹಾಭೂತಗಳು. ಅವುಗಳಲ್ಲಿ ನಾನತ್ವದ ಕಲ್ಪನಾ ಆಯಿತು. ಸಕಲ ಭೂತಗಳ ಉತ್ಪತ್ತಿಗೆ ಮೂಲ ಕಾರಣವಾದ ನಿನಗಾದರೂ ಈ ಎಲ್ಲ ಭೂತಗಳ ಉತ್ಪತ್ತಿಗೆ ಮೂಲ ಕಾರಣ ಯಾರು? ನೀನು. ಮತ್ತಾರು? ಗಗನಾದಿಗಳು ತನ್ನೋಡು ಒಗೆದ ಕಾರಣದಿಂದ ನಿಗೆ ಪೂರ್ಣ ಪದಮೆಂತು ಬಗೆಸೆಂಬುಲಿಂಗ. ಇವೆಲ್ಲ ಯಾರಲ್ಲಿ ಉತ್ಪತ್ತಿಯಾವ? ಇದೆಲ್ಲದಕ್ಕೂ ಕಾರಣ ಯಾರು? ನೀನೇ ಅದೇ. ಆದ್ದರಿಂದ ಅವಕ್ಕೂ ರೂಪ ನೀನೇ ನಿನ್ನಿಂದ ಉತ್ಪತ್ತಿ ಆಗ್ಯಾವ. ಅವುಗಳ ಉಪಾಧಿ ಮಾಡ್ಕೊಂಡು ಹಾಳು ನೀನು ಏನಾದ್ರು ಒಬ್ಬಿದ್ದಾವ ಅನೇಕ ರೂಪದಿಂದ ತೋರ್ತಾ ಇದೆ. ನಿನಗಾದರೂ ನಾನತ್ವ ಬಂದಿರುತ್ತದೆ. ಪರಂತು ಅಂದ್ರ ಹಿಂಗ ಆದಾಗ್ಯಾದರೂ ಕೂಡ ಆದರೆ ಅನ್ನ ಪರಂತು ಅಂದ್ರೆ ಇಲ್ರಿ ಆದರೆ ಅಂದ್ರೆ ಹಿಂದ್ ಹೇಳಿದ್ದೆಲ್ಲ ಮನ್ಗುಡೆ ಹೋಗ್ತದೆ. ಏನಕತ್ರಿ? ನಮ್ಮ ಮಹಾರಾಜ ಒಂದ್ ಕತೆ ಹೇಳ್ತಿದ್ರು. ಅವ್ರು ಪ್ರತ್ಯಕ್ಷ ಉದಾಹರಣೆ ಹೇಳ್ತಿದ್ರು. ಅಲ್ಲೊಬ್ರು ಅವ್ರ ರಿಲೇಷನ್ ಪೈಕಿ ಒಬ್ರು ಮಾಸ್ತರ್ ಇದ್ರು, ವಿಠಲ್ ಮಾಸ್ತರ್ ಅಂತ ಹೇಳ್ಕೊಂಡು. ಮುಂದೆ ಏನಾಯ್ತು ಅಂದ್ರ ಕನ್ಯಾ ಕೊಡಾಕ ಬಂದಾಗ ಏನ್ರಿ ಅವ್ರ ಮನಿ ಬಗ್ಗೆ ಅವರು ಎಲ್ಲಾ ಹೇಳಿದ್ರು. ಹಂಗದಾರಿ, ಹಿಂಗದಾರಿ, ಆದಾದ್ರಿ, ಇದಾದ್ರಿ ಅಂತ ಎಲ್ಲಾ ಹೇಳ್ಕೊಂಡು ಬಂದು ಅದೇನೋ ಒಂದು ನಿಮಿತ್ತದಿಂದ ಏನಪ್ಪಾ ಅಂತ ಕೇಳಿದ್ರೆ ಸಂಘದ ಬಲ ಇರ್ತದಲ್ಲ. ಅಪ್ಪವ್ರಕ್ಕಿಂತಲೂ ಹಿರಿಯರಾದಂತ ಅವ್ರ ಅಣ್ಣಾರು ಮತ್ತೊಬ್ಬರ ಸಂಘ ಇದ್ದಾಗ ಅವ್ರು ಯಾವ್ದೋ ಒಂದು ನಿಮಿತ್ತದಿಂದ ಒಂದು ಕೊಲೆ ಮಾಡಿದ್ರು. ಅವ್ರ ಗೆಳೆಯರು ಅವರು ಕೂಡಿ ನಮ್ಮ ಮನೆ ವ್ಯವಹಾರಕ್ಕಾಗಲ್ಲ. ಅದ್ ಗೆಳೆಯ ಒಳಗೆ ಏನಪ್ಪಾ ಅಂತ ಕೇಳಿದ್ರೆ ಒಂದ್ ಎದಕ್ಕೂ ಕೂಲಿ ಆಗಿತ್ತಂತ. ಏನ್ ಎಲ್ಲವ್ರು ಮಂತಂದವ್ರು ಇಂಥವ್ರಿ ಬಾಳ ಒಳ್ಳೆಯವ್ರಿ, ಶಾಸ್ತ್ರ ಹೇಳ್ತಾರ್ರಿ, ಇವ್ರೆಲ್ಲ ಇದು ಮಾಡ್ತಾರ್ರಿ, ಹಿಂಗ್ರಿ ಅಂತ ಎಲ್ಲ ಹೇಳ್ಕೊಂತ ಬಂದು ಕೊನೆಗೆ ಅವ್ರ ಅಣ್ಣನ ಮಾತ್ರ ಒಂದು ಕೊಲೆ ಮಾಡಿದ್ರಿ ಅಂತ ಹೇಳಿದ್ರು. ಅವ್ರ ಬೀರ್ ಏನಂತಾರಿ ಇದೆಲ್ಲ ಸುಳ್ಳ. ಆದ್ರ ಏನ್ರಿ ಮತ್ತಂದ್ರು ಇಲ್ಲ ಹಿಂದ ಬಾಳ ದಿನ ಬಂದು ಹಿಂಗಾಗಿತ್ತು ಅಂತ ಎಲ್ಲ ಏನಾಯ್ತು ಹೇಳಿದ್ದು ಮಣ್ಣು ಕೂಡ ಹೋಯ್ತು. ಹಾಗೆ ಯಾವುದೇ ಒಂದು ವಸ್ತುವಿಂದಾಗ್ಲಿ ಒಂದು ವ್ಯಕ್ತಿದಾಗ್ಲಿ ವರ್ಣನ ಮಾಡಿ 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 ಹೇಳೋದು ಬೇಡ. ಆದರೆ ಅಂತ ತಂದ್ರು ಅಂದ್ರೆ ವ್ಯವಹಾರ ಸರಿ ಹೋಗತ್ತೇನು? ಸಾಧ್ಯನೇ ಇಲ್ಲ. ಆದರೆ ಅಂದ್ರೆ ಅದೇನೋ ಎಲ್ಲ ಮನುಗುಡಿ ಹೋಯ್ತು ಅಂತ ತಿಳ್ಕೊಳ್ಬೇಕು. ಹಾಗೆ ಇಲ್ಲಿಯೂ ಕೂಡ ಏನಂದ್ರೆ ಪರಂತು ಆ ಎಲ್ಲ ಉಪಾಧಿಗಳ ಮೂಲಕವಾಗಿ ನಾನತ್ವದ ಸಂಬಂಧ ಮೂಲಕವಾಗಿ ನಿನಗೂ ನಾನತ್ವ ಬಂದದಕ್ಕರೆ. ಆದರೆ ಅಂದ್ರೆ ಈ ನಾನತ್ವ ಸಂಬಂಧ ನಿನಗಿಲ್ಲ ಅನ್ನಂಗ. ಪರಂತು ವಿಚಾರ ಮಾಡಿ ನೋಡಿದರೆ, ತಿಳುವಳಿಕೆಯಿಂದ ನೋಡಿದರೆ, ಆತ್ಮಾನಾತ್ಮಗಳನ್ನ ಬೇರ್ಪಡಿಸಿ ತಿಳಿದು ನೋಡಿದಾಗ ಭೂಮಿಗೆ ಅನೇಕತ್ವ ಹೇಗೆ ಮಿಥ್ಯವಾಗಿರುವುದು ಹಾಗೆ ನಿನಗಾದರೂ ಮಿಥ್ಯೆಯಾಗಿರುವುದು. ಏನ್ ಭೂಮಿಗೆ ಅನೇಕತ್ವವು ಹೇಗೆ ಮಿಥ್ಯೆಯಾಗಿರೋದು? ಭೂಮಿ ಒಂದನು ಅನೇಕದು ಒಂದೇ ಅದ, ಅನೇಕತ್ವ ಇಲ್ಲ. ಮತ್ ಹಂಗ ನೀನು ಏನದೆ? ಒಬ್ಬನ ಅದೇ, ನಿನಗೂ ಏನಿಲ್ಲ ಅಂತ ಕೇರೆ ಅನೇಕತ್ವ ಇಲ್ಲ. ಹಾಗೆ ನಿನಗಾದ್ರೂ ಮಿಥ್ಯೆಯಾಗಿರುವುದು. ಆ ಭೂಮಿಗೆ ಅನೇಕತ್ವ ಹೇಗೆ ಮಿಥ್ಯೆಯಾಗಿರುವುದು ಹಾಗೆ ನಿನಗೂ ಮಿಥ್ಯೆಯಾಗಿರುವುದು. ಯಾವುದು? ಭೇದ. ಅಂದರೆ ನಾನತ್ವವು ಉಪಾಧಿ ಕಲ್ಪಿತವಾದದ್ದಲ್ಲದೆ, ಅಂದ್ರೆ ಉಪಾಧಿಕೃತವಾದದ್ದಲ್ಲದ ಹೊರತಾಗಿ ಯಥಾರ್ಥವಲ್ಲ ಎಂಬ ತಾತ್ಪರ್ಯ. ಅಭಿಪ್ರಾಯ ಏನದ? ನೀನು ನಾನಾ ರಾಮತ್ವಳವನು ಇಲ್ಲ, ನೀನದೇ ಒಬ್ಬನ ಅದೇ. ಒಬ್ಬನ ಇದ್ದಾಗ ಅದ್ರ ಕೂಡ ಉಪಾಧಿ ಮೂಲಕವಾಗಿ ನಿನ್ನಲ್ಲಿ ಏನಾಗಿದೆ? ನಾನತ್ವದ ಕಲ್ಪನಾ ಆಗ್ಯದ ಹೊರತಾಗಿ ವಾಸ್ತವತ್ವ ವಿಚಾರ ಮಾಡಿದ್ರೆ ಅದು ಯಥಾರ್ಥವಲ್ಲ. ಏನ್ ಯಥಾರ್ಥದ? ಅದು ಕಲ್ಪಿತವಾದದ್ದು ಸುಳ್ಳಾಗ್ತಾ ಇದೆ. ನೀ ನಾನಾ ಅನ್ನೋದು ಕರೆಯಾಕತ್ತನು, ಅದು ಕೂಡ ಸುಳ್ಳೆ. ಸ್ಥೂಲ ಶರೀರಕ್ಕೆ ರೋಗಗಳು, ಸೂಕ್ಷ್ಮ ಶರೀರಕ್ಕೆ ಸುಖ ದುಃಖಗಳು ತೋರುತ್ತವೆ. ಅವುಗಳಲ್ಲಿ ಅಭ್ಯಾಸಯುಕ್ತವಾಗುವುದರಿಂದಲೇ ಆತ್ಮತ್ವದ ಭ್ರಾಂತಿ ಆಯಿತು. ವಿಚಾರ ಮಾಡಿ ನೋಡಿದರೆ ನೀನು ನಿಷ್ಕಲ ಸಾಕ್ಷಿಯಾಗಿರುವೆ ಎಂದು ಹೇಳುತ್ತಾರೆ. ಈ ಮುಂದಿನ ನುಡಿಯಲ್ಲಿ ಏನ್ ಹೇಳ್ತಾರಂತ ಕೇಳಿದ್ರೆ, ಸ್ಥೂಲ ಶರೀರಕ್ಕೆ ಏನದ ಅಂತ ಕೇಳಿದ್ರೆ ರೋಗಗಳದ, ಸೂಕ್ಷ್ಮ ಶರೀರದಲ್ಲಿ ಏನದ? ಸುಖ ದುಃಖಾದಿಗಳದಾವ. ಅವುಗಳಲ್ಲಿ ಅಭ್ಯಾಸಯುಕ್ತನಾಗಿರುವುದರಿಂದಲೇ ರೋಗ ಯಾರಿಗಾಗ್ಯದ? ಸ್ಥೂಲ ಶರೀರಕ್ಕಾಗ್ಯದ.
ಈ ಸ್ಥೂಲ ಶರೀರದ ಅಭ್ಯಾಸ ನಿನ್ನಲ್ಲಿ ಆಗಿರುವುದರಿಂದ ನೀ ಏನ್ ತಿಳ್ಕೊಂಡಿ? ಆರಾಮಿಲ್ಲ ಅಂತ ತಿಳ್ಕೊಂಡಿ. ಆರಾಮಿಲ್ಲದವ್ರು ಸಂಘ ಮಾಡಿದ್ದಕ್ಕಾಗಿ ಆರಾಮಿಲ್ಲ ಅಂತ ತಿಳ್ಕೊಂಡಿವ? ನಿನಗ ಆರಾಮಿಲ್ಲೋ? ಆರಾಮಿಲ್ಲದವ್ರು ಸಂಘ ಮಾಡಿ ಏನ್ ತಿಳ್ಕೊಂಡಿನೇನು? ನನಗ ಆರಾಮಿಲ್ಲ ಅನ್ನೋಂಗ ನಿನಗಾಗಿದೆ. ವಾಸ್ತವತ ನೀ ರೋಗಗಳವನು ಅಲ್ಲ. ಸುಖ ದುಃಖಾದಿಗಳ ನಿನಗದವನು. ಆ ಅಂತಃಕರಣದೊಡನೆ ಕೂಡಿಕೊಂಡು ನಾನೆಂಬ ವ್ಯವಹಾರ ಮಾಡೋದ್ರಿಂದ ಆ ಸುಖ ದುಃಖಗಳು ಅಂತಃಕರಣ ಧರ್ಮ ಇದ್ರು ಅವು ನಿನ್ನ ಮೇಲೆ ಆರೋಪ ಮಾಡ್ಕೊಂಡು ನೀ ಏನ್ ಮಾಡ್ತಿ? ನಾ ಸುಖಿ ನಾ ದುಃಖಿ ಅಂತ ತಿಳ್ಕೊಂಡಿದ್ದಿ. ಅದಕ್ಕೆ ಅಲ್ಲಿ ಮಗುಳೆ ವಾತಾದಿಕ ದೋಷ ಪಲ್ಲಟವೇ ಬಹುರೋಗದ ವೇಷ. ಶರೀರದೊಳಗ ರೋಗಗಳದಾವ. ಎಷ್ಟು ರೋಗಗಳದಾವಪ್ಪ ಅಂತ ಕೇಳಿದಾಗ ಲೆಕ್ಕಂತೂ ಇಲ್ಲ. ಮುಖ್ಯವಾಗಿ ಲೆಕ್ಕ ಕೊಟ್ಟಾರ 360 ರೋಗಗಳದಾವಂತೆ ಶರೀರಕ್ಕೆ. ಎಷ್ಟು ರೋಗಗಳು? 360 ಮುಖ್ಯವಾಗಿವು. ಇದರ ಅಂತರ್ಗತ ಎಷ್ಟದ ಹೇಳಿಕೆ ಆಗೋಲ್ಲ. ಅದಕ್ಕೆ ಈ ಶರೀರ ಎದರ ತೋಟ? ರೋಗದ ತೋಟ. ಧನುರ್ವಿದ್ಯ ಆಗರ ಅತಿ ದುಃಖ ಸಾಗರ. ಇದ್ರಾಗ ಏಸು ರೋಗ ಅದಾವಪ್ಪ ಅಂತ ಕೇಳಿ ಹೇಳಕ್ ಆಗ್ತವನು? 1 2 ಅಂತ ಕೇಳಿ 2 ಅಂತ ಫಿಕ್ಸ್. 2 ಅಂದ್ರೆ ಏನದವ್ರಿ? ಫಿಕ್ಸ್ ಅದಾವ. ಅವ ಯಾವ ಅಂದ್ರ ಹಸಿವು ತೃಷಿಗಳು. ಇವೆರಡು ರೋಗನೇ. ಆದ್ರ ಅವ್ ಯಾವತ್ತೂ ಇರೋದ್ರಿಂದ ಏನು ಅನಿಸಿಲ್ಲ ನಮ್ಗೆ. ಅವ್ ಯಾವತ್ತೂ ಇರೋದ್ರಿಂದ ಏನ್ ಅನ್ಸಿಲ್ಲ. ಮತ್ತ ಅವಾಗ ದವಾಖಾನೆಗೂ ಹೋಗ್ಬೇಕಾಗಿಲ್ಲ. ಡಾಕ್ಟರ್ ಹೊಟ್ಟೆ ಹಸ್ತತ್ರಿ ಹೆಂಗ್ ಮಾಡ್ಲಿ ಅಂತ ಹೋಗ್ಯವನು? ಸಾಧ್ಯ ಇಲ್ಲ. ಮನ್ಯಾಗ ಮಾಡಿಕೊಡೋದ್ರ ಮಾಡ್ಕೊಡ್ತಾರ, ಮಾಡಿಕೊಡೋದ್ರ ಮಾಡ್ಕೊಂತಿರ್ತೇವೆ. ಅಂತೂ ಆ 2 ರೋಗಗಳ ಯಾರಿಗೂ ತಪ್ಪಿದ್ವಲ್ಲ. ಇನ್ನ ಉಳಿದ ರೋಗಗಳ ಉಲ್ಬಣ ಹೆಂಗಾಕತಿ ಅಂತ ಕೇಳಿದ್ರೆ ಹೆಚ್ಚು ಕಡಿಮೆ ಹೆಂಗಾಕತ್ತಾರ ಅದಕ್ಕೆ ಕಾರಣ ಅದ. ಈ ಶರೀರದೊಳಗ ವಾತ, ಪಿತ್ತ, ಕಫ ಅಂತ 3 ವಸ್ತುಗಳದಾವ. ಒಂದು ವಾತ, ಒಂದು ಪಿತ್ತ, ಒಂದು ಕಫ. ಈ 3 ಎಷ್ಟು ಇರ್ಬೇಕು ಅನ್ನೋದೊಂದು ಮಿತಿ ಅದ. ಪರಮಾತ್ಮನ ಸಂಕಲ್ಪಾನುಸಾರವಾಗಿ ಮಿತಿ ಅದ. ಆ ಮಿತಿಯಂತೆ 3 ಎಲ್ಲಿ ತನ ಇರ್ತಾವೋ ಅಲ್ಲಿ ತನ ಉಳಿದ ರೋಗಗಳ ಬಾಧೆ ಉಲ್ಬಣ ಆಗುದಿಲ್ಲ. ಅಂದ್ರೆ ಆ ರೋಗಗಳು ಉಲ್ಬಣ ಆಗಲ್ಲ, ಇರ್ತಾವ. ಆದ್ರೆ ಉಲ್ಬಣ ಆಗುದಂದ್ರೆ ಏನ್ರಿ? ಪ್ರಕಟ ಆಗುದಿಲ್ಲ. ಆ 3 ಹೆಚ್ಚು ಕಡಿಮೆ ಆಯ್ತು, ಶುರುವಾಯ್ತು ನೋಡ್ರಿ. ಯಾಕ್ರಿ? ವಾತ್ ಮೈಲಿ ಯಾರ ಮೈಯಾಗೂ ಆಗ್ತಿಲ್ಲ? ಎಲ್ಲರ ಮೈಯಾಗೂ ಆಗ್ತದ. ಇನ್ನು ಅದ್ರಾಗ ಒಟ್ಟು ವಿಕಾರ ಒಂದು ಪಿತ್ತ ಜಾಸ್ತಿ ಇದ್ದಾಗ ಪಿತ್ತ ಪ್ರಕೃತಿ ನಮ್ದು ಏನದ? ಅದು ತನ್ನ ಇರುವಿಕೆಯನ್ನು ಮೀರೋದು. ಆಮೇಲೆ ಕಫ, ಅದು ತನಗೆ ಎಷ್ಟು ಇರ್ಬೇಕು ಅಷ್ಟು. ಏನಪ್ಪಾ ಅಂದ್ರೆ ಇತ್ತು ಅಂದ್ರೆ ಏನು ಶರೀರಕ್ಕೆ ತೊಂದ್ರೆ ಅನ್ಸೋದಿಲ್ಲ. ಅವ್ 3ರಲ್ಲಿ ವ್ಯತ್ಯಾಸ ಆಯ್ತು. ಏನಾಗ್ತಾ ಇದೆ ಅಂತ ಕೇಳಿದ್ರೆ ಈ ಶರೀರದಲ್ಲಿ ರೋಗಗಳು ಕಂಡು ಬರ್ತಾವ. ಎಷ್ಟಪ್ಪ ಅಂದ್ರೆ 360 ರೋಗಗಳು ಮುಖ್ಯವಾಗಿ. ಮುಂದೆ ಬರೀತಾ ಇದಾರ ಬೋರ್ಡು. ಅಲ್ಲಿ ಅಂದ್ರ ಆ ತನುವಿನಲ್ಲಿ ಮಗುಳೆ ವಾತಾದಿಕ ದೋಷ ಪಲ್ಲಟವೇ. ಅಲ್ಲಿ ಅಂದ್ರ ಶರೀರದಲ್ಲಿ ವಾತಾದಿಕ ದೋಷವೇ. ವಾತ, ಪಿತ್ತ, ಕಫ ದೋಷಗಳ ಮೂಲಕವಾಗಿ ಪಲ್ಲಟವೇ ಅಂದ್ರ ಅವು ಹೆಚ್ಚು ಕಡಿಮೆ ಆದವು. ಅಂದ್ರ ಪಲ್ಲಟ ಆಗೋದಂದ್ರೆ ಏನಂತಾರೆ? ಈದ್ಕಿದ್ದಂಗ ಇರುವುದಿಲ್ಲ ಅಂತ. ಡಬ್ ಹೊಡಿತೀರಿ ಅಂತೇವಲ್ಲ ನಾವು. ಪಲ್ಲಟ ಆಯ್ತಂದ್ರೆ ಡಬ್ ಹೊಡಿತೀರಿ ಅಂತೇಳಿ. ಡಬ್ ಹೊಡಿತಂದ್ರೆ ಈದ್ಕಿದ್ದಂಗ ಐತೇನು? ವಿಪರೀತ ಆಯ್ತು. ಹಾಗೆ ಈ 3ರಲ್ಲಿ ಪಲ್ಲಟವಾಯ್ತು ಅಂದ್ರೆ ಬಹುರೋಗದ ವೇಷ. ಅನೇಕ ರೋಗಗಳ ಆಕಾರವನ್ನ ಹೊಂದ್ತಾ ಇದೆ. ಆಯಾ ವ್ಯಾಧಿಗಳ ಒಡಲಿಂಗೆ ಸಾಯಿಸವಲ್ಲವು ಮಿಕ್ಕೊಡಲಿಂಗೆ. ಈಗ ಅವ್ 3 ವಾತ, ಪಿತ್ತ, ಕಫ ಎಲ್ಲರಲ್ಲಿ ಅದಾವ. ಯಾವ ಒಡಲಿನೊಳಗೆ ಹೆಚ್ಚು ಕಡಿಮೆ ಆಗ್ತಾವ ಅಲ್ಲೆಷ್ಟ ಆ ರೋಗದ ಬಾಧೆ ಬರ್ತಾ ಇದೆ. ದೇವ್ರು ನಮಗೆ ಏನು ಮಾತ್ರ ಏನ ಇಲ್ಲಿ ತನಕ ಕಾಯ್ಕಂದಿಲ್ಲ ನೋಡ್ರಿ. ನಾವು ಒಂದು ಏನೇನು ಗೊತ್ತಿಲ್ಲ. ಏನೇನೋ ಗೊತ್ತಿಲ್ಲ ಅಂದ್ರ ದವಾಖಾನೆ ಗೊತ್ತಿಲ್ಲ, ಆ ಇಂಜೆಕ್ಷನ್ ಗೊತ್ತಿಲ್ಲ, ಗುಳಿಗೆ ಗೊತ್ತಿಲ್ಲ, ಏನಿಲ್ಲ ನೋಡ್ರಿ. ಬಾಳ ಅದ ಉಣ್ಣುದು ನೀರು ಕುಡಿದ್ ಬಿಟ್ರ ಮತ್ತೇನು ಕೇಳ್ಬೇಡ್ರಿ. ಯಾಕ ಪಲ್ಲಟ್ ಆಗಿಲ್ಲ? ಯಾರಿ ವಾತ, ಪಿತ್ತ ಕರ್ಮಾನುಸಾರವಾಗಿ ಏನಾಗಿಲ್ಲ ಅಂತ ಕೇಳಿ ಪೂರ್ವ ಪುಣ್ಯದ ಬಲ ಹೆಚ್ಚಿ ಇರುವುದರಿಂದ ಪಾಪದ ಬಲನು ಅಷ್ಟೇ ಇರ್ತೈತಿ. ಅದ್ರ ಉಣ್ಣುವಾಗ ಹೆಚ್ಚು ಕಡಿಮೆ ಇರ್ತದ ಅಂತ ಮೊನ್ನೆ ಹೇಳಿದ್ದೇನೆ. ಅದೇನಾಗಿಲ್ಲ, ಹೆಚ್ಚು ಕಡಿಮೆ ಆಗಿಲ್ಲ. ನಾ ಇಲ್ಲಿ ತನ ಕಸ್ ಅಂತ ಕೆಮ್ಮೀರ್ ತೋರಿ ನೀವ್ ಅಂತ. ಯಾಕ ನಾವು ಬಾಳ ಕೆಂಪಲ್ಲ ಬಸ್ ಅಂತ ಕೆಮ್ಮೀರ್ ಕೇಳ್ರಿ ಅಂತ. ಯಾಕ ಪಲ್ಲಟ್ ಆಗಿಲ್ಲ? ಮತ್ ಇಲ್ಲಿ ಏನಾಗ್ಯಾವಪ್ಪ ಅಂದ್ರೆ ಇವು ಪಲ್ಲಟ್ ಆಗ್ಯಾವ. 2 ತರ ರೋಗ ಅದಾವ. ಬರ್ತದ್ರ ಮುಂದ್ ವಿಷಯ. 2 ತರ ರೋಗ ಅಂದ್ರ ಧಾತುಜನ್ಯ ರೋಗ, ಆಮೇಲೆ ಕರ್ಮಜನ್ಯ ರೋಗ. ಧಾತುಜನ್ಯ ರೋಗ ಇತ್ತು ಆಯಾಯ ಔಷಧ ಉಪಚಾರ ಮಾಡೋದ್ರಿಂದ ಕಡಿಮೆ ಆಗಿಬಿಡ್ತದ. ಕರ್ಮಜನ್ಯ ರೋಗ ಇತ್ತು ಅಂದ್ರ ಅದ ಕರ್ಮ ಎಂದ ತೀರ್ತದ ಅಂದ ಆ ರೋಗಕ್ಕ
ಸಮಾಪ್ತಿ. ಅಲ್ಲಿ ತನ ಏನ್ ಮಾಡುದಿಲ್ಲ ಅಂತ ಕೇಳೋದು ಹೋಗುವುದಿಲ್ಲ. ಅದನ್ನ ಯಾರಾದ್ರೂ ಅಂದ್ರೆ ನಂಗೆ ಔಷಧೋಪಚಾರ ಮಾಡ್ರಿ ಹಂಗಂತ ಇಲ್ಲ, ಅದು ಹೊಟ್ಟೆ ತಕರೆ ಕರ್ಮಜನ್ಯ ರೋಗದ ಏನ್ ಮಾಡಕ್ ಬರುದಿಲ್ಲ ಅಂತ ನಾ ಅಂತಿದ್ದೆ. ಆದ್ರೆ ಓದಿರ್ಲಿಲ್ಲ, ಕೇಳಿರ್ಲಿಲ್ಲ. ನಾ ಸಹಜ ಹೇಳ್ತೆ ನಿನ್ನೆ ಈ ಟೀಕಾದು ಓದುವಾಗ ಅಪೂರ್ವ ಸ್ಪಷ್ಟ ಬರದ ಕರ್ಮಜನ್ಯ ರೋಗ ಇತ್ತು ಅಂದ್ರ ಏನ್ ಔಷಧೋಪಚಾರ ಮಾಡಿದ್ರು ಹೋಗುದಿಲ್ಲ. ಏನಾಗುದಿಲ್ರಿ? ಔಷಧೋಪಚಾರ ಮಾಡಿದ್ರು ಹೋಗುದಿಲ್ಲ. ಧಾತುಜನ್ಯ ಇತ್ತು ಅಂದ್ರ ಕಡಿಮೆ ಆಗ್ಬಿಡ್ತದೆ. ಆ ಉಪಚಾರ ಮಾಡಿದ್ರ ಪೂರ ಕಡಿಮೆ ಆಗುದಿಲ್ಲ. ಮತ್ತ ಹವಾಮಾನಕ್ಕೆ ಅನುಸರಿಸಿ ಬೇಸಿಗೆ, ಚಳಿಗಾಲ, ಮಳೆಗಾಲ ಅವುಗಳ ತಕ್ಕ ಆಹಾರಾದಿಗಳನ್ನ ಉಪಭೋಗಿಸುವ ವ್ಯವಹಾರ ತಪ್ಪು ಅಂದ್ರ ರೋಗಗಳು ಬರ್ತಿರ್ತಾವ. ಆಯಾ ವ್ಯಾಧಿಗಳು ಆ ಒಡಲಿಂಗೆ ಅಂದ್ರೆ ಯಾವ್ದು ಕರೆ? ವಾತ, ಪಿತ್ತ, ಕಫಗಳು ಹೆಚ್ಚು ಕಡಿಮೆ ಆದಾಗ ಸಾಯಸವು ಅಲ್ಲವು ಮಿಕ್ಕೊಡಲಿಂಗೆ. ಅವು ಮಿಕ್ಕೊಡಲ್ಲ ಅಂದ್ರ ಯಾವ ಒಡಲಿನಲ್ಲಿ ಹೆಚ್ಚು ಕಡಿಮೆ ಆ ಒಡಲಿ ರೋಗದವು. ಯಾವ ಒಡಲಿನೊಳಗೆ ಹೆಚ್ಚು ಕಡಿಮೆ ಆಗಿಲ್ಲ ಅಲ್ಲಿ ಅವು ಸಂಬಂಧ ಇರುವುದಿಲ್ಲ. ಏನು ವ್ಯಾಧಿಗಳು ಏನ್? ಆಮೇಲೆ ತೋರುವ ಮನ ಮಿಂತು ಎಲ್ಲಿ ಉದೋ ಅಲ್ಲಿ ತೋರುವ ಸುಖ ದುಃಖಾಕೃತಿಯಲ್ಲಿ. ಎಲ್ಲಿ ಸುಖ ದುಃಖಾಕೃತಿಯಲ್ಲಿ ತೋರುಗ ಅಂದ್ರೆ ಮನಸ್ಸದ ಅಲ್ಲಿ ಏನ್ ತೋರ್ತಾವ ಅಂತ ಕೇಳಿ. ಶರೀರ ಇದ್ದಲ್ಲಿ ವ್ಯಾಧಿ ಏನ್ ಹೆಚ್ಚು ಕಡಿಮೆ ಅಂದ್ರೆ ವಾತ, ಪಿತ್ತ, ಕಫ ಹೆಚ್ಚಾರ. ಇನ್ನ ಮನಸ್ಸಿನ ಏನ್ ಉತ್ಪತ್ತಿ ಆಕತಿ ಅಂದ್ರೆ ಸುಖ ದುಃಖದ ಆಕೃತಿ. ಸುಖಭಾವ, ಒಮ್ಮೆ ದುಃಖಭಾವ. ಎಲ್ಲಿ ಮನಸ್ಸದ ಅಲ್ಲೂ ಏನಿಲ್ಲ ಮನಸ್ಸಿದ್ದಲ್ಲಿ. ಆಮೇಲೆ ಆ ನಿಖಿಳಂ ಸಂಧಿಸಿದ ಅನುವಿಂದೆ. ಅವೆಲ್ಲವೂ ಸಂಧಿಸಿದಂದ್ರ ಕೂಡಿಕೊಂಡಾಗ ಅನುವಿಂದೆ ಒಂದು ಕಾರಣದಿಂದ ನಾನತ್ವದ ಭ್ರಮೆ ಎಂಬುದು ಅದರಿಂದ. ಏನು ಭ್ರಮೆ ಬರ್ತದ ನಮ್ಗ? ಅನೇಕ ಭೇದ ರೂಪ ಭ್ರಮೆ ಉತ್ಪತ್ತಿ ಆಗ್ತಾ ಇದೆ. ನಾನತ್ವ ಅಂದ್ರೆ ಏನ್ರಿ? ಭೇದದ ಭ್ರಮೆ ಆಗ್ತಾ ಇದೆ. ಅವನೆಲ್ಲವನ್ನು ಅನುಕರಿಸುತ್ತ ಅವೆಲ್ಲವನ್ನು ಅನುಕರಣೆ ಮಾಡ್ಕೊಂತ ತವೇ ನೀನಹೇ ಸಾಕ್ಷ್ಯಕ್ಕೆ ನೆನೆಸುತ್ತ. ಅವೆಲ್ಲವನ್ನು ಎದುರಿಟ್ಟರಿಯುವಂತ ನೀ ಮಾತ್ರ ಹೆಂಗದಿ? ಸಾಕ್ಷಿ ಸ್ವರೂಪನೇ ಅದೇ ಅಲ್ಲ ಹೊರತಾಗಿ ನೀ ಮಾತ್ರ ಏನಲ್ಲ ಅಂತ ಕೇಳಿ ಅವುಗಳ ಸ್ವರೂಪ ಅಲ್ಲ. ಅದರಿಂದ ನೀನು ಎಲೆ ನಿಷ್ಕಲ ರೂಪು. ನೀನು ಏನದ? ನಿಷ್ಕಲ ರೂಪು. ನಿಷ್ಕಲ ರೂಪ ಅಂದ್ರೆ ಕಲಾಹೀನ. ಅಂದ್ರೆ ನಿನ್ನಲ್ಲಿ ಯಾವ ಕಲೆಗಳು ಇಲ್ಲ. 16 ಕಲೆಗಳದಾವ. ಎಷ್ಟದಾವ್ರಿ? 16 ಕಲೆಗಳದಾವ. ಚಂದ್ರನಾಗಿಯೂ 16 ಕಲೆಗಳದಾವ. ಚಂದ್ರೋದಯಕ್ಕೂ 16 ಕಲೆಗಳದಾವ. ಆ ಕಲೆಗಳಲ್ಲಿ ಚಂದ್ರನ 16 ಕಲೆಗಳು ಯಾರು ಅಂದ್ರ ಅವಂದ್ 16 ಇದ್ದು ಒಂದಿಟ್ಟ ಜೆರಾಕ್ಸ್ ಮಾಡಿಸ್ಬೇಕಂತ ಪೇಂಟಿಂಗ್ ಪ್ರಸಂಗ ಕೊಟ್ಟರೆ ಕಳೆದೋದ್ರ ಅಂತ ಹೇಳ್ಬಿಟ್ಟ ಅದು ಹೋಗ್ಬಿಡ್ತು. ದಿಕ್ಷುಚಿ ಅನ್ನುವಂತ ಒಂದು ಗ್ರಂಥದೊಳಗೆ ಸಿಕ್ಕಿತ್ ನನಗದು. ಚಂದ್ರನ 16 ಕಲೆ ಉಳಿದ್ದು ಒಂದು. ಅದ್ರಾಗ ಒಂದು ಓದೋದ್ರಾಗ 2 ಅಷ್ಟೇ ಉಳಿದವ್ ನೆನಪು. ಪ್ರೀತಿ, ಜೋತ್ಸನೆ ಅಂತ ತಿಳ್ಕೊಂಡು ಇಂಥವ್ 16 ಕಲಾ ಅದಾವ. ಅದರಂತೆ ವಿಚಾರ ರೂಪ ಚಂದ್ರನಲ್ಲಿಯೂ 16 ಕಲಾ. ಯಾವ? ಉಪೋದ್ಘಾತ ಮೊದಲು ಮಾಡ್ಕೊಂಡು 16 ಕಲಾ ಅದಾವ. ವಿಚಾರ ರೂಪ ಚಂದ್ರ ಅಂದೆನ್ನ ಬರೇ ಚಂದ್ರ ಅಲ್ಲ, ವಿಚಾರ ರೂಪ ಚಂದ್ರನಲ್ಲಿ ಕೂಡ ಎಷ್ಟು ಕಲಾ ಮಾಡ್ಯಾರ? 16 ಕಲಾ ಮಾಡಿದಾನ. ಯಾವ ಅಂತ ಕೇಳಿದ್ರೆ ಉಪೋದ್ಘಾತ, ಆರೋಪ ಅಪವಾದ, ದ್ರಷ್ಟ, ಅತೀತ, ಅವಸ್ಥಾತ್ಮಕ ಸಾಕ್ಷಿ, ಪ್ರಪಂಚ ಮಿಥ್ಯತ್ವ ವರ್ಣನ, ಆತ್ಮನ ವಿಧೇಯ ವಿಶೇಷಣ, ನಿಷೇಧ ವಿಶೇಷಣ, ಸಚ್ಚಿದಾನಂದ ವಿಶೇಷ ವರ್ಣನ, ಅವಾಚ್ಯ ಸಿದ್ಧಾಂತ ವರ್ಣನ, ಸಾಮಾನ್ಯ ಚೇತನ ವಿಶೇಷ ಚೈತನ್ಯ, ಜ್ಞಾನಿ ಕರ್ಮಗಳ ನಿವೃತ್ತಿ, ತತ್ವ ಪದಾರ್ಥ ಶೋಧನೆ, ಸತ್ವಜ್ಞಾನ ಭೂಮಿಕಾ ವರ್ಣನ, ಜೀವನ್ಮುಕ್ತಿ, ವಿಧೇಯ ಮುಕ್ತಿ, ವೇದಾಂತ ಪ್ರಮೇಯ, ಶ್ರುತಿ ಸಡ್ಲಿಂಗ ಸಂಗ್ರಹ. ಎಷ್ಟದು? ಅವು ಚಂದ್ರ ಯಾವ ವಿಚಾರ ಚಂದ್ರೋದಯದ 16 ಕಲಾ. ಚಂದ್ರನು ಪ್ರೀತಿ ಜೋತ್ಸನೆಯನ್ನು ಅವು 16 ಕಲಾ. ಆದ್ರೆ ಇಲ್ಲಿಯೂ ಕೂಡ ಏನದ ಅಂದ್ರೆ 16 ಕಲಾ ಅದಾವ. ಅವು ಈ ದೇಹಕ್ಕ ಆ ಕಲೆಗಳಲ್ಲ. ಚಂದ್ರೋದಯದ 16 ಕಲೆಗಳು ಅಲ್ಲ. ಆಮೇಲೆ ಚಂದ್ರನ 16 ಕಲಾ ಅವು ಅಲ್ಲ. ಇದ್ರ ಕಲಾ ಯಾವ ಅನ್ನೋದು ಅಪೂರ್ಣ ಬರದಾರ ನೋಡು. ಅದರಿಂದಲೇ ನೀನು ನಿಷ್ಕಲ ರೂಪು ವಿದಿತಂ
ನಭದಂತೆ ನಿರ್ಲೇಪ. ಇದು ವಿದಿತ ನೇಮವೇ. ಆ ನೀ ಹಂಗದೆ ನಭದಂತೆ. ನಭ ಅಂದ್ರೆ ಆಕಾಶ. ಆಕಾಶವು ಎಲ್ಲ ಕಡೆ ವ್ಯಾಪಿಸ್ಕೊಂಡದ, ಆದ್ರೆ ಯಾವ್ದಾದ್ರು ಲೇಪವನ್ನು ತಗೊಂಡಿಲ್ಲ. ಪವಿತ್ರವಾದ ಜಗದಲ್ಲಿ ಅಂದ್ರೆ ಸ್ಥಾನದಲ್ಲಿಯೂ ಅದ, ಅಪವಿತ್ರವಾದ ಸ್ಥಾನದಲ್ಲಿಯೂ ಅದ, ಆದ್ರೆ ಯಾವ್ದಾದ್ರು ಲೇಪ ಅದ ಅವನಿಗೆ ಅದಕ್ಕೆ ಐತೇನು? ಆಕಾಶ ಹಂಗದ ಸ್ವಚ್ಛವ ನಿರ್ಲೇಪದ. ಹಾಗೆ ಆತ್ಮನು ಕೂಡ ಆತ್ಮನ ಸನ್ನಿಧಾನದಲ್ಲಿ ಎಲ್ಲ ಎಷ್ಟೋ ತೋರಿದ್ರು ಕೂಡ ಇದರಿಂದ ಏನಾರು ಲೇಪ ಅದಾನ ಅವನಿಗೆ? ಹೆಂಗದನ? ನಿರ್ಲೇಪನಾಗಿ. ಅದಕ್ಕೆ ವಿದಿತಂ ನಭದಂತೆ ಇರೇ ನಿರ್ಲೇಪ. ನೀ ಹೆಂಗದೆ ಅಂದ್ರೆ ಆಕಾಶದಂತೆ ಇರುವುದರಿಂದ ನಿರ್ಲೇಪವಾಗಿರುವುದು ಅಂತ ತಿಳ್ಕೊಂಡು ಏನ್. ಆಮೇಲೆ ಟೀಕಾ ನೋಡ್ರಿ, ತಾತ್ಪರ್ಯ. ಸೂರ್ಯ ಚಂದ್ರ ಅಗ್ನಿಗಳಿಂದ ಬ್ರಹ್ಮಾಂಡ ಕಾರ್ಯವು ಸುಖವಾಗಿ ನಡೆಯುವಂತೆ ವಾತ ಪಿತ್ತ ಕಫಗಳೆಂಬ ದೋಷಗಳಿಂದ ಶರೀರದ ಕಾರ್ಯವು ನಡೆದಿರುತ್ತದೆ. ಉಳಿದ ವಿಷಯ ನಾಳೆ ನೋಡೋಣ.